Hello, good evening and welcome to our opportunity night session. ಎಲ್ಲರೂ ಕೂಡ ವೆಲ್ಕಮ್ ಅಂಡ್ ಸಾರಿ ಇವತ್ತು ಸ್ವಲ್ಪ ಟ್ರಾಫಿಕ್ ಅಲ್ಲಿ ಲೇಟ್ ಆಯ್ತು, ಸೊ ಅದಕ್ಕೆ ಸೆಷನ್ ಸ್ಟಾರ್ಟ್ ಮಾಡಿದ್ದು ಲೇಟ್ ಆಯ್ತು. ಸೊ ಸಾರಿ, ಆದ್ರೂ ಕೂಡ ನಿಮಗೆ ಟೈಮ್ ವೇಸ್ಟ್ ಮಾಡಲ್ಲ, ಸೊ ಜಾಸ್ತಿ ಟೈಮ್ ತಗೊಳ್ಳಲ್ಲ. ಯಾರಿಗೆಲ್ಲ ನನ್ನ ಪರಿಚಯ ಇಲ್ಲ, ಸೊ ನನ್ನ ಹೆಸರು ಮಂಜುನಾಥ್. ನಾನೊಬ್ಬ ಸೇಲ್ಸ್ ಮ್ಯಾನೇಜರ್, ಹಾಗೇನೆ ನನಗೆ ಮೋರ್ ದೆನ್ 20 years ಆಫ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ಹಾಗೇನೆ ಬಿಸ್ನೆಸ್ ಡೆವಲಪ್ಮೆಂಟ್ ಅಲ್ಲಿ ಬೇಕಾದಷ್ಟು ಜನ ಯಾವ ರೀತಿ ಅವರ ಒಂದು ಫೈನಾನ್ಷಿಯಲ್ ಫ್ರೀಡಮ್ ಇಲ್ಲ ಅಂತ ಹೇಳಿದ್ರೆ ಅವರ ಇನ್ಕಮ್ ನ ಜಾಸ್ತಿ ಮಾಡ್ಕೊಂಡಿದ್ದಾರೆ, ಇಲ್ಲ ಅಂದ್ರೆ ಸೆಕೆಂಡ್ ಸೋರ್ಸ್, ಇಲ್ಲ ಅಂದ್ರೆ ಅಡಿಷನಲ್ ಸೋರ್ಸ್ ಆಫ್ ಇನ್ಕಮ್ ಅವರ ಫ್ಯಾಮಿಲಿಗೆ ಮಾಡ್ಕೊಂಡಿದ್ದಾರೆ. ಸೊ ಅದ್ರದ್ದು ಸಕ್ಸಸ್ ಸ್ಟೋರಿ ನಿಮ್ಗೂ ಕೂಡ ಕನೆಕ್ಟ್ ಮಾಡೋಣ ಅಂತ ಹೇಳಿ ಇದು ನಿಮ್ಮ ಫ್ಯಾಮಿಲಿಗೆ ಒಂದು ಆಪರ್ಚುನಿಟಿ ನೈಟ್ ಸೆಷನ್. ಶುಡ್ ಬಿ ಫಾರ್ 30 minutes. ಹೋಪ್ ನನ್ನ ವಾಯ್ಸ್ ಕ್ಲಿಯರ್ ಇದೆ ಅಂತ ಅನ್ಕೊಂಡಿದ್ದೀನಿ. ಎಸ್, ಈ ಒಂದು ಸೆಷನ್ ಅಕಸ್ಮಾತ್ ನೀವು ಫ್ಯಾಮಿಲಿ ಜೊತೆಗೆ ನೀವು ಕೇಳೋ ಆಗಿದ್ರು ಕೂಡ ವೆರಿ ಗುಡ್. ಯಾಕಂದ್ರೆ ಇದು ನಿಮ್ಮ ಫ್ಯಾಮಿಲಿಗೆ ಕಂಪ್ಲೀಟ್ ಬೆನಿಫಿಟ್ ಆಗುವಂತ ಒಂದು 30 minutes ಆಫ್ ಸೆಷನ್. ಈ 30 minutes ಅಲ್ಲಿ ನಿಮಗೆ ಕನೆಕ್ಟ್ ಆಗೋದು ಬೇಸಿಕಲಿ ನಿಮ್ಗೆ ಅಡಿಷನಲ್ ಸೋರ್ಸ್ ಆಫ್ ಇನ್ಕಮ್ ಯಾತಕ್ಕೋಸ್ಕರ ಬೇಕು, ಹಾಗೇನೆ ಏನ್ ಮಾಡ್ಬೋದು, ಸೊ ಅದು ನಿಮ್ಗೆ ಇವತ್ತು ಸಿಗುತ್ತೆ. ಹೇಗೆ ಮಾಡೋದು ಅದು ನಿಮಗೆ ಒಂದ್ಸತಿ ಈ ಒಂದು ಆಪರ್ಚುನಿಟಿ ಒಳಗೆ ಬಂದಾದ್ಮೇಲೆ ಆಮೇಲೆ ನೀವು ಏನೆಲ್ಲ ಮಾಡ್ಬೇಕು, ಇಲ್ಲಾಂದ್ರೆ ಹೇಗೆ ಮಾಡೋದು ಅಂತ ನಿಮ್ಗೆ ಆಮೇಲೆ ಕನೆಕ್ಟ್ ಆಗುತ್ತೆ. ಸೊ ಬಿಫೋರ್ ದಟ್ ಅಟ್ ಲೀಸ್ಟ್ ನಿಜವಾಗ್ಲೂ ಕೂಡ ಇದು ನಿಮ್ಗೆ ಫ್ಯಾಮಿಲಿಗೆ ಬೇಕಾ, ಇಲ್ಲಾಂದ್ರೆ ಇದು ನೀವು ಕೂಡ ಮಾಡ್ಬೋದಾ, ಅದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಸೊ ಅದಕ್ಕೋಸ್ಕರ ಈ ಒಂದು 30 minutes ಸೆಷನ್ ನಿಮ್ಗೋಸ್ಕರ ಒಂದು ಆಪರ್ಚುನಿಟಿ ನೈಟ್ ಸೆಷನ್ ನಿಮ್ಮ ಫ್ಯಾಮಿಲಿಗೆ. ಸೊ ನಾನು ಒನ್ ಆಫ್ ದಿ ಪರ್ಸನ್ ನಾನು ಫಾಲೋ ಮಾಡುವಂಥದ್ದು, ಹಾಗೇನೆ ಐಡಲ್ ಅನ್ನೋ ಆಗಿದ್ರೆ ಅದು ಸ್ವಾಮಿ ವಿವೇಕಾನಂದ ಅವರು. ಸೊ ಅವರ ಕೆಲವು ಮಾತುಗಳನ್ನ ನಾನು ಫಾಲೋ ಮಾಡುವಂಥದ್ದು. ಎಲ್ಲ ಮಾತು ಕೂಡ ಫಾಲೋ ಮಾಡೋದು ಕಷ್ಟ, ಆದ್ರೆ ಬೇಕಾದಷ್ಟು ಮಾತನ್ನ ಫಾಲೋ ಮಾಡೋ ಆಗಿದೆ. ಒಂದು ನಾನು ಫಾಲೋ ಮಾಡುವಂಥದ್ದು ಎಬಿಲಿಟಿಗಿಂತ ಜಾಸ್ತಿ ಗುರಿ ಇಟ್ಕೋಬೇಕು. ಸೊ ಗೋಲ್ಸ್ ನ ಇಟ್ಕೋಬೇಕು ಅಂತ ಹೇಳ್ತೀವಿ. ನನ್ನ ಎಬಿಲಿಟಿಗಿಂತ ಜಾಸ್ತಿ ಗೋಲ್ಸ್ ನ ಇಟ್ಕೊಳ್ಳೋದು, ಅದಾದ್ಮೇಲೆ ಆ ಒಂದು ಗೋಲ್ಸ್ ಇಲ್ಲಾಂದ್ರೆ ಗುರಿನ ತಲುಪೋದಕ್ಕೆ ಏನ್ ಮಾಡ್ಬೇಕು, ಆ ಒಂದು ಎಬಿಲಿಟಿನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಅದನ್ನ ಮಾಡ್ಬೇಕು ಅಂತ ನಂಬೋನು. ಸೊ ಹಾಗೇನೆ ನಮ್ಮ ಲೈಫಲ್ಲೂ ಕೂಡ, ಅಂದ್ರೆ ನಿಮ್ಮ ಲೈಫಲ್ಲೂ ಕೂಡ ನೀವು ನಿಮ್ಮ ಎಬಿಲಿಟಿಗಿಂತ ಸ್ವಲ್ಪ ಜಾಸ್ತಿ ಗುರಿನ ಇಟ್ಕೊಂಡ್ರೆ ತುಂಬಾ ಒಳ್ಳೇದು. ಎಲ್ಲರೂ ಇಟ್ಕೊಳ್ಳೋದಕ್ಕೆ ಇಷ್ಟಪಡ್ತೀವಿ, ಆಕ್ಚುಲಿ ಕೆಲವರು ಆಲ್ರೆಡಿ ಇಟ್ಕೊಂಡಿರ್ತಾರೆ. ಸೊ ಆದ್ರೆ ಫ್ಯಾಮಿಲಿ ಒಂದು ನಮ್ಮ ಓನ್ ಫ್ಯಾಮಿಲಿಲಿ ಹಾಕೊಂಡ ಒಂದು ಕಂಫರ್ಟ್ ಝೋನ್ ಇಲ್ಲ ಅಂತ ಹೇಳಿದ್ರೆ ಅಷ್ಟೊಂದೆಲ್ಲ ಕಷ್ಟ ಪಡೋದು ಬೇಡ ಅಂತ ಹೇಳಿ ನಮ್ಮನ್ನ ಸ್ವಲ್ಪ ಕುಶನ್ ಕೊಟ್ಟು ಅಲ್ಲೇ ಹೋಲ್ಡ್ ಮಾಡ್ತಾರೆ. ಆದ್ರೆ ನಾವು ಕೂಡ ಗುರಿ ಇಟ್ಕೊಳ್ಳೋದು ನಮ್ಮ ಫ್ಯಾಮಿಲಿಗೋಸ್ಕರ, ಕರೆಕ್ಟ್. ಸೊ ಅದಕ್ಕೋಸ್ಕರ ಅಡಿಷನಲ್ ಎಫರ್ಟ್ ಹಾಕಿದ್ರೆ ಸೊ ನಮಗೂ ಒಳ್ಳೇದು, ನಮ್ಮ ಫ್ಯಾಮಿಲಿಗೂ ಕೂಡ ಫ್ಯೂಚರ್ ತನಕನೂ ಕೂಡ ಒಳ್ಳೇದಾಗತ್ತೆ. ಆ ರೀತಿ ನಿಮ್ಮ ಗುರಿ ಏನಾದ್ರು ಇಟ್ಕೊಂಡಿದ್ರೆ ಅದಕ್ಕೋಸ್ಕರ ಏನೆಲ್ಲ ಮಾಡ್ಬೋದು, ನಿಮ್ಮ ಎಬಿಲಿಟಿನ ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ, ಅದನ್ನ ಮಾಡ್ಕೊಂಡಾದ್ಮೇಲೆ ನಿಮ್ಮ ಗುರಿನ ತಲುಪೋದು ಹೇಗೆ, ಅದನ್ನ ನೋಡೋಣ. ಸೊ ಗುರಿ ಅಂತ ಹೇಳ್ಬೇಕಾದ್ರೆ ಫಸ್ಟ್ ಕಾಮನ್ ಆಗಿ ಎಲ್ಲಾರು ಕೂಡ ಎಕ್ಸ್ಪೆಕ್ಟ್ ಮಾಡುವಂಥದ್ದು, ಇಲ್ಲಾಂದ್ರೆ ಗುರಿಗಳು ಕೆಲವು ಕಾಮನ್ ಆಗಿ ಇಟ್ಕೊಳ್ಳುವಂಥದ್ದು. ಫಸ್ಟ್ ಸಾಲ ಕಂಪ್ಲೀಟ್ ಮಾಡೋಣ. ಸಾಲದ ಹೊರೆಯಿಂದ ಅಟ್ಲೀಸ್ಟ್ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ ಸಫಿಶಿಯಂಟ್ ಆಗಿ ದುಡ್ಡು ಮೇಂಟೈನ್ ಮಾಡೋಣ ಅಂತ ಹೇಳಿ ಎಲ್ಲಾರು ಕೂಡ ಖುಷಿ, ಇಲ್ಲಾಂದ್ರೆ ಅಟ್ಲೀಸ್ಟ್ ಗುರಿ ಇಟ್ಕೊಳ್ತಾರೆ. ಆತರ ಗುರಿ ಇಟ್ಕೊಂಡು ಅಚೀವ್ ಆದಾಗ ಆಬ್ವಿಯಸ್ಲಿ ಖುಷಿ ಆಗತ್ತೆ. ಎಕ್ಸ್ಟ್ರಾ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ ಅಂತ ಹೇಳಿದ್ರೆ ನನ್ನ ಫ್ಯಾಮಿಲಿ ಎಷ್ಟು ಬೇಕು ಅದಕ್ಕಿಂತ ಜಾಸ್ತಿ ಅಟ್ಲೀಸ್ಟ್ ದುಡ್ಡು ಬ್ಯಾಂಕ್ ಅಲ್ಲಿ ಇದ್ರೆ ತುಂಬಾ ಒಳ್ಳೇದು, ಕರೆಕ್ಟ್. ಆ ರೀತಿ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಸಫಿಶಿಯಂಟ್ ಆಗಿ ಮೇಂಟೈನ್ ಮಾಡೋಣ. ಸ್ಯಾಲರಿ ಬರೋ ತನಕ ಅಟ್ಲೀಸ್ಟ್ ಕಾಯೋ ಬದಲು ಬಂದ್ರೂ ಪರವಾಗಿಲ್ಲ, ಇಲ್ಲಾಂದ್ರೆ ತೊಂದರೆ ಇಲ್ಲ ಅಂತ ಆತರ ಒಂದು ಮೈಂಡ್ ಸೆಟ್ ಇಲ್ಲಾಂದ್ರೆ ಆಟಿಟ್ಯೂಡ್ ನ ಮೇಂಟೈನ್ ಮಾಡ್ಬೇಕು ಅನ್ನೋದ್ರೆ ಆಬ್ವಿಯಸ್ಲಿ ಬ್ಯಾಂಕ್ ಅಲ್ಲಿ ಸಫಿಶಿಯಂಟ್ ಬ್ಯಾಲೆನ್ಸ್ ಇರಬೇಕು. ಸಾಲದಿಂದ ಹೊರಗಡೆ ಬರ್ಬೇಕು. ಅದು ನಿಮ್ಮ ಹತ್ರನೂ ಕೂಡ ಒಂದು ಗುರಿ ಇದ್ರೆ ವೆರಿ ಗುಡ್. ಅದಾದ್ಮೇಲೆ ಟ್ರಾವೆಲ್ ಅಲಾಂಗ್ ವಿತ್ ಫ್ಯಾಮಿಲಿ. ಫ್ಯಾಮಿಲಿ ವೆಕೇಶನ್ ಯಾರಿಗೆ ತಾನೇ ಇಷ್ಟ ಆಗಲ್ಲ, ಕರೆಕ್ಟ್. ಸೊ ತಂದೆ ತಾಯಿ ಆಗಿರ್ಬೋದು, ಇಲ್ಲಾಂದ್ರೆ ಮಕ್ಕಳಾಗಿರ್ಬೋದು, ಸೊ ಪಾರ್ಟ್ನರ್ ಸ್ಪೌಸ್ ಜೊತೆ ಹೋಗೋದಕ್ಕೆ ಎಲ್ಲಾರು ಕೂಡ ಖುಷಿ ಪಡ್ತಾರೆ. ಈವನ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆನೂ ಕೂಡ ಹೋಗೋಕೆ ಎಲ್ಲಾರು ಕೂಡ ಖುಷಿಯಾಗಿ ಹೋಗೋದಕ್ಕೆ ಇಷ್ಟಪಡ್ತೀವಿ, ಕರೆಕ್ಟ್. ಸೊ ಆತರ ಅಟ್ಲೀಸ್ಟ್ ವರ್ಷಕ್ಕೆ 1 ಸತಿ 2 ಸತಿ ಆದ್ರೂ ಹೋದ್ರೆ ಇನ್ನೂ ಒಳ್ಳೇದು. ಹೋಗುವಂಥದ್ದು ಅಟ್ಲೀಸ್ಟ್ ವಿತ್ ಇನ್ ಕರ್ನಾಟಕ, ವೈ ನಾಟ್ ಔಟ್ಸೈಡ್ ಕರ್ನಾಟಕ, ಇಂಡಿಯಾ ಆಗಿರ್ಬೋದು, ಇಲ್ಲಾಂದ್ರೆ ಔಟ್ಸೈಡ್ ಇಂಡಿಯಾ ಆದ್ರೂ ಆಗಿರ್ಬೋದು. ಆ ರೀತಿ ಒಂದು ಫ್ಯಾಮಿಲಿ ವೆಕೇಶನ್ ಪ್ರತಿ ವರ್ಷ ಅಟ್ಲೀಸ್ಟ್ ಮಿನಿಮಮ್ 1 or 2 ಹೋಗಿದ್ರೆ ತುಂಬಾ ಒಳ್ಳೇದು. ಸೊ ಆತರನು ಕೂಡ ಗುರಿ ಇಟ್ಕೊಳ್ಳೋದು ಒಳ್ಳೇದು.
ಅದಾದ್ಮೇಲೆ ನೆಕ್ಸ್ಟ್ ಚಿಲ್ಡ್ರನ್ ಎಜುಕೇಶನ್ ನಾನು ಗುರಿ ಅಂತ ಹೇಳಲ್ಲ, ಬೇಸಿಕಲಿ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತೀನಿ. ಯಾಕೆಂತ ಹೇಳಿದ್ರೆ ನಮ್ಮ ಮಕ್ಕಳಿಗೆ ಫ್ಯೂಚರ್ ಸೆಕ್ಯೂರ್ ಮಾಡ್ಬೇಕು, ಇಲ್ಲಾಂದ್ರೆ ಫ್ಯೂಚರ್ ಅಲ್ಲಿ ಬರುವಂತ ಒಂದು ಏನು ಚಾಲೆಂಜಸ್ ಇದೆ ಅದನ್ನ ಫೇಸ್ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗ್ಬೇಕು ಅಂದ್ರೆ ಆಬ್ವಿಯಸ್ಲಿ ಅವ್ರಿಗೆ ಗುಡ್ ಎಜುಕೇಶನ್ ಬೇಕೇ ಬೇಕು. ಗುಡ್ ಎಜುಕೇಶನ್ ಆಗಿದೆ ಆಸ್ ಪರ್ ಫ್ಯೂಚರ್ ರಿಕ್ವೈರ್ಡ್ ಎಜುಕೇಶನ್ ಕೊಡ್ಬೇಕಾಗತ್ತೆ. ಸೊ ಆಬ್ವಿಯಸ್ಲಿ ಎಜುಕೇಶನ್ ಇಂಡಿಯಾದಲ್ಲಿ ಅಷ್ಟು ಸುಲಭವಾಗಿ ಸಿಗಲ್ಲ. ಸೊ ಅದು ಕಾಸ್ಟ್ ಇಂದಾನೆ ಬರುತ್ತೆ. ಸೊ ಆ ರೀತಿ ಕಾಸ್ಟ್ ಅನ್ನೋ ಆಗಿದ್ರೆ ಇಟ್ ಈಸ್ ಇನ್ ಕ್ರೋರ್ಸ್, 1 ಕೋಟಿಗಿಂತ ಜಾಸ್ತಿ ಆಗತ್ತೆ. ಸೊ ಇದನ್ನ ನಾನು ಇವಾಗ್ಲೇ ಅರ್ಥ ಮಾಡ್ಕೊಂಡಿದ್ರೆ ತುಂಬಾ ಒಳ್ಳೇದು ಅದಕ್ಕೆ ರೆಡಿ ಆಗೋದಕ್ಕೆ. ಯಾಕಂದ್ರೆ ಯಾವಾಗ ನಾವು ಫ್ಯೂಚರ್ ಅಲ್ಲಿ ಏನಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀವಿ, ಅದಕ್ಕೆ ಪ್ರಿಪರೇಷನ್ ಇವಾಗ್ಲಿಂದಾನೇ ಸ್ಟಾರ್ಟ್ ಕೂಡ ಮಾಡ್ತೀವಿ. ಅದಕ್ಕೆ ಚಿಲ್ಡ್ರನ್ ಎಜುಕೇಶನ್ ಕೂಡ ಅಟ್ಲೀಸ್ಟ್ ಮೋರ್ ದೆನ್ 1 crore ಮಿನಿಮಮ್ ನಾನು ಹೇಳ್ತಾ ಇರೋದು ಒಬ್ಬರಿಗೆ. ಸೊ ಮಾಸ್ಟರ್ ಡಿಗ್ರಿ ಇಸ್ ಎ ಮಸ್ಟ್ ಅಂತ ಹೇಳ್ತಿದ್ದಾರೆ ಇವಾಗ. ಸೊ ಅದಕ್ಕೆ ಅಂತ ಹೇಳಿ ಆ ರೀತಿ ಎಜುಕೇಶನ್ ಕೂಡ 1 crore ಈಗಷ್ಟು ಖರ್ಚಾಗಿದ್ರೆ ಅದನ್ನು ಕೂಡ ಏನ್ ಮಾಡೋದು. ಅದಾದ್ಮೇಲೆ ರೆಕಗ್ನಿಷನ್, ನಾವು ಮಾಡುವಂತ ಒಂದು ಕೆಲ್ಸಕ್ಕೆ ಅಪ್ರಿಸಿಯೇಷನ್ ಸಿಕ್ಕಿದ್ರೆ ಖುಷಿ ಆಗುತ್ತೆ. ಅಡಿಗೆ ಮನೆಯಿಂದ ಹಿಡಿದು ಈವನ್ ಅಟ್ಲೀಸ್ಟ್ ಒಂದ್ ದೊಡ್ಡ ಬಿಸ್ನೆಸ್ ನಡೆಸೋದ್ರ ತನಕನೂ ಕೂಡ ಅಪ್ರಿಸಿಯೇಷನ್ ರೆಕಗ್ನಿಷನ್ ಪೇಪರ್ ಅಲ್ಲೆಲ್ಲ ಏನ್ ಬರುತ್ತೆ ಅದೆಲ್ಲರಿಗೂ ಕೂಡ ಖುಷಿ. ಕರೆಕ್ಟ್. ಆ ರೀತಿ ರೆಕಗ್ನಿಷನ್ ನಿಮ್ಗೆ ಪ್ರತಿ ಹಂತದಲ್ಲೂ, ಇಲ್ಲಾಂದ್ರೆ ಪ್ರತಿ ತಿಂಗಳಾಗಿರ್ಬೋದು, ಇಲ್ಲಾಂದ್ರೆ ಅಟ್ಲೀಸ್ಟ್ ವರ್ಷಕ್ಕೆ ಮಿನಿಮಮ್ ಅಂತ ಹೇಳಿದ್ರೆ ಒಂದು 6ರಿಂದ ಅಟ್ಲೀಸ್ಟ್ ಒಂದು ಫುಲ್ ಮಂತ್ ಆದ್ರೂ ಆಗ್ಬೋದು, ಇಲ್ಲಾಂದ್ರೆ ಫುಲ್ ಇಯರ್ ಆದ್ರೂ ಕೂಡ ಆಗ್ಬೋದು. ಆ ರೀತಿ ಅಪ್ರಿಸಿಯೇಷನ್ ಫಾರ್ ಅವರ್ ವರ್ಕ್ ಪ್ರತಿ ಸತಿನೂ ಕೂಡ ಸಿಗ್ತಾ ಇದೆ, ತುಂಬಾ ಒಳ್ಳೇದು. ಅದಕ್ಕೂ ಕೂಡ ಏನ್ ಮಾಡೋದು ನೋಡೋಣ. ಅದಾದ್ಮೇಲೆ ಎಲ್ಲಾರು ಕೂಡ ನಮ್ಮ ಜಾಬ್ಗೋಸ್ಕರ ನಾವು ಆಲ್ಮೋಸ್ಟ್ 10 to 12 hours ಪರ್ ಡೇ ಕೊಡ್ತೀವಿ. ಆದ್ರೆ ನಮ್ಮ ಪ್ಯಾಷನ್ ಇಲ್ಲ ಅಂತ ಹೇಳಿದ್ರೆ ನಾವು ಏನ್ ಇಷ್ಟಪಡ್ತೀವಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಇಲ್ಲಾಂದ್ರೆ ನಮ್ಗೆ ಟೈಮ್ ಫ್ರೀಡಮ್ ಅಂತ ಹೇಳ್ತೀವಿ. ಟೈಮ್ ಫ್ರೀಡಮ್ ಅಂತ ಹೇಳಿದ್ರೆ ನಾನು ನನ್ನ ಟೈಮ್ ನ ಎಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಇಲ್ಲಾಂದ್ರೆ ಸ್ಪೆಂಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ, ಅಲ್ಲಿ ನನ್ನ ಪ್ಯಾಷನ್ ಅಲ್ಲಿಗೆ ಡೆಡಿಕೇಟ್ ಮಾಡೋ ಆಗಿದ್ರೆ ಆ ಒಂದು ಟೈಮ್ ಫ್ರೀಡಮ್ ಕೂಡ ತಗೊಳ್ಳೋ ಆಗಿದ್ರೆ ಏನ್ ಮಾಡೋದು. ಕೆಲವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ, ವೆಲ್ತ್ ಕ್ರಿಯೇಷನ್ ಅಂತ ಹೇಳ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ನೀವೇನಾದ್ರೂ ಗ್ಲಾನ್ಸ್ ಮಾಡಿದ್ರೆ, ಸೊ ವೆಲ್ತ್ ಕ್ರಿಯೇಷನ್ ಇಸ್ ದಿ ಅಲ್ಟಿಮೇಟ್ ಪ್ಯಾಸಿವ್ ಸೋರ್ಸ್ ಆಫ್ ಇನ್ಕಮ್ ಅಂತ ಹೇಳ್ತಾರೆ. ಅದು ಯಾವ ರೀತಿ ಮಾಡೋದು ನೋಡೋಣ. ಅದಾದ್ಮೇಲೆ ಬಾಡಿಗೆ ಮನೆ ಇಲ್ಲ ಅಂತ ಹೇಳಿದ್ರೆ ಬೋಗಿಸ್ ಮನೆ, ಲೀಸ್ ಮನೆ ಅಂತ ಏನ್ ಹೇಳ್ತೀವಿ, ಅದರಿಂದ ಹೊರಗಡೆ ಬಂದು ಸ್ವಂತ ಮನೆನೂ ಕೂಡ ಮಾಡೋ ಆಗಿದ್ರೆ ಅಗೇನ್ ಇಟ್ ಈಸ್ ಇನ್ ಕ್ರೋರ್ಸ್. ಅಟ್ಲೀಸ್ಟ್ ನಮ್ಮ ಬೆಂಗಳೂರಲ್ಲಿ ಇರೋ ಆಗಿದ್ರೆ, ಬೆಂಗಳೂರಲ್ಲಿ ಕ್ರೋರ್ಸ್ ಅಲ್ಲಿ ಇದೆ. ಔಟ್ ಸೈಡ್ ಆಯ್ತು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಅಟ್ಲೀಸ್ಟ್ ಒಂದು ಡಿಸೆಂಟ್ ಮನೆಯನ್ನು ಆಗಿದ್ರೆ 50 ಲಕ್ಷದಿಂದ 1 ಕೋಟಿ ತನಕ ಆಗೇ ಆಗತ್ತೆ. ಬೆಂಗಳೂರಲ್ಲಿ ಇದ್ರೆ ಇನ್ನು ಒಂದ್ ದೊಡ್ಡ ಮನೆ ಅಂತ ಹೇಳಿದ್ರೆ ಅದು 3-4 ಕೋಟಿನೂ ಕೂಡ ಆಗ್ಬೋದು. ಅದಕ್ಕೂ ಕೂಡ ಏನ್ ಮಾಡೋದು, ಆಬ್ವಿಯಸ್ಲಿ ಅದಕ್ಕೆ ಎಲ್ಲದಕ್ಕೂ ಕೂಡ ಬೇಕಾಗಿರೋದು ಇನ್ಕಮ್. ಕರೆಕ್ಟ್. ಇನ್ಕಮ್ ನ ಮಾಡೋದಕ್ಕೆ ನಮ್ಮ ಹತ್ರ 2 ದಾರಿ ಇದೆ. ಸೊ ಅಂತ ಅನ್ಕೊಂಡಿದೀವಿ. ಬರೀ 2 ದಾರಿ ಅಲ್ಲ, ಇನ್ನೂ ದಾರಿ ಇದೆ. ಅದೇ ಬಿಸ್ನೆಸ್ ಅಂಡ್ ಜಾಬ್. ಕರೆಕ್ಟ್. ಸೊ ಇವೆರಡರಲ್ಲೂ ಕೂಡ ನಮಗೆ ಬರುವಂತ ಇನ್ಕಮ್ ಜಾಸ್ತಿ ಮಾಡ್ಕೊಂಡ್ರೆ ಅವಾಗ ಈ ಗೋಲ್ ಸರ್ಕಲ್ ಅಂತ ಏನ್ ಹೇಳ್ತಾ ಇದೀನಿ, ಇಲ್ಲ ಗುರಿಯ ಒಂದು ಸರ್ಕಲ್ ಏನಿದೆ ಅದನ್ನ ಕ್ರಾಸ್ ಮಾಡ್ಕೊಂಡು ನಾವು ಹೋಗ್ಬೋದು. ಅಕಸ್ಮಾತ್ ನಮ್ಮ ಇನ್ಕಮ್ ಸರ್ಕಲ್ ನಾವು ಇಟ್ಕೊಂಡಿರೋಂತ ಗುರಿಗಿಂತ ಕಡಿಮೆ ಇದ್ರೆ ಅವಾಗ ಗ್ಯಾಪ್ ಕ್ರಿಯೇಟ್ ಆಗತ್ತೆ. ಈ ಗ್ಯಾಪ್ ನ ಕ್ಲೋಸ್ ಅದಕ್ಕೆ ಒಂದು ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಮಾಡ್ಕೊಂಡ್ರೆ ಒಳ್ಳೇದು. ಇಷ್ಟೇ ನನಗೆ ದುಡ್ಡು ಬರುತ್ತೆ ಅನ್ಕೊಳ್ಳೋ ಬದಲು ದುಡ್ಡನ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಏನ್ ಮಾಡೋದು ಅದನ್ನ ಅರ್ಥ ಮಾಡ್ಕೊಂಡು ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಇವಾಗ್ಲೂ ಕೂಡ ಒಳ್ಳೇದು, ಇವನ್ ಫ್ಯೂಚರ್ ಕೂಡ ಸೆಕ್ಯೂರ್ ಆಗಿರುತ್ತೆ. ಅದೇ ನಿಮಗೆ ಆಪರ್ಚುನಿಟಿ ಕನೆಕ್ಟ್ ಮಾಡ್ತಾ ಇರೋದು. ಈ ತರ ಒಂದು ಇನ್ಕಮ್ ಮಾಡ್ಬೇಕು ಅನ್ನೋಗಿದ್ರೆ ನಾವು 2 ತರ ನಾವು ದುಡ್ಡು ಮಾಡ್ಬೋದು. ಸೊ ಅದು ಒಂದು ಆಕ್ಟಿವ್ ಸೋರ್ಸ್ ಆಫ್ ಇನ್ಕಮ್ ಅಂತ ಹೇಳ್ತೀವಿ, ಇನ್ನೊಂದು ಪ್ಯಾಸಿವ್ ಸೋರ್ಸ್ ಆಫ್ ಇನ್ಕಮ್ ಅಂತ ಹೇಳ್ತೀವಿ. ಸೊ ಏನಿದು ಡಿಫ್ರೆನ್ಸ್? ಆಕ್ಟಿವ್ ಸೋರ್ಸ್ ಆಫ್ ಇನ್ಕಮ್ ಅಂತ ಹೇಳಿದ್ರೆ ನಮ್ಮ ಟೈಮ್ ಅಂಡ್ ಎಫರ್ಟ್ ಎರಡೂ ಕೂಡ ಕೊಟ್ಟು ದುಡ್ಡು ಸಂಪಾದನೆ ಮಾಡೋದು. ಸೊ ಅದು ಎಂಪ್ಲಾಯ್ಮೆಂಟ್ ಅಲ್ಲಿ ಇರುತ್ತೆ, ಇನ್ನೊಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಲ್ಲಿ ಇರುತ್ತೆ. ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಹೇಳಿದ್ರೆ ನಾವು ದಿನನಿತ್ಯ ನೋಡುವಂತ ಒಂದು ತರಕಾರಿ ಮಾರೋದ್ರಿಂದ ಹಿಡಿದು ಇವನ್ ದೊಡ್ಡ ಕ್ಲಿನಿಕ್ ಶಾಪ್ ಡಾಕ್ಟರ್ಸ್ ಏನೆಲ್ಲ ಮಾಡಿರ್ತಾರೆ, ಕ್ಲಿನಿಕ್ಸ್ ಹೇಳ್ತಾ ಇದ್ದೀನಿ. ಸೊ ಕ್ಲಿನಿಕ್ಸ್ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಚಾರ್ಟೆಡ್ ಅಕೌಂಟೆಂಟ್ ಆಗಿರ್ಬೋದು, ಈವನ್ ಆಟೋ ರಿಕ್ಷಾ ಡ್ರೈವರ್ಸ್ ಆಗಿರ್ಬೋದು, ಇವನ್ ಅಡ್ವೊಕೇಟ್ಸ್ ಆಗಿರ್ಬೋದು, ಇದೆಲ್ಲಾನು ಕೂಡ ಸೆಲ್ಫ್ ಎಂಪ್ಲಾಯ್ಡ್ ಅಲ್ಲಿ ಬರ್ತಾರೆ. ಯಾಕೆಂತ ಹೇಳಿದ್ರೆ ಇವರು ಟೈಮ್ ಅಂಡ್ ಎಫರ್ಟ್ ಕೊಟ್ಟು ಯಾವ ದಿನ ವರ್ಕ್ ಮಾಡ್ತಾರೆ ಅವಾಗ ದುಡ್ಡು ಬರುತ್ತೆ. ಇವನ್ ಎಂಪ್ಲಾಯೀಸ್ ಆದ್ರೂ ಕೂಡ ಅವರು ಯಾವ ಫುಲ್ ತಿಂಗಳಲ್ಲಿ ಅಟ್ಲೀಸ್ಟ್ ರಜಾ ತಗೊಂಡು ಫುಲ್ ಮಂತ್ ಮನೇಲಿ ಇದ್ರೆ ಆಬ್ವಿಯಸ್ಲಿ ಇನ್ಕಮ್ ಬರಲ್ಲ, ಸ್ಯಾಲರಿ ಬರಲ್ಲ. ಸೊ ಅದಕ್ಕೆ ಟೈಮ್ ಅಂಡ್ ಎಫರ್ಟ್ ಕೊಡ್ಲೇಬೇಕು. ಸೊ ಇವೆರಡರಲ್ಲೂ ಕೂಡ ಟೈಮು ಎಫರ್ಟ್ ಪ್ರತಿದಿನ ಅಟ್ಲೀಸ್ಟ್ ಕೊಟ್ರೆ ಮಾತ್ರ ಇನ್ಕಮ್ ಬರುತ್ತೆ, ಅದರ್ವೈಸ್ ಬರೋದಿಲ್ಲ. ಅದ್ರ ಆಪೋಸಿಟ್ ಅಲ್ಲಿ ಇರೋದೇ ಪ್ಯಾಸಿವ್ ಸೋರ್ಸ್ ಆಫ್ ಇನ್ಕಮ್.
ಅದರ ಅರ್ಥ ಟೈಮ್ ಎಫರ್ಟ್ ಕೊಡದೇ ಇರೋದಲ್ಲ, ಅಪೋಸಿಟ್ ಅಂತ ಹೇಳಿದ್ರೆ ಆದ್ರೆ ಕಡಿಮೆ ಮಾಡ್ಕೊಂಡು ದುಡ್ಡು ಮಾಡುವಂತದ್ದು. ಸೊ ಅದೇ ಬಿಸ್ನೆಸ್ ಓನರ್. ಸೊ ಬಿಸ್ನೆಸ್ ಓನರ್ ಅಂತ ಹೇಳಿದ್ರೆ ಅವರ ಒಂದು ಎಕ್ಸ್ಟ್ರಾ ಫಂಡ್ಸ್ ಇಲ್ಲಾಂದ್ರೆ ಅವ್ರ ಹತ್ರ ಇರುವಂತ ಲಾರ್ಜ್ ಫಂಡ್ಸ್ ಇನ್ವೆಸ್ಟ್ ಮಾಡಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡುವಂತದ್ದು. ಸೊ ಇಲ್ಲಿ ಬೇರೆಯವರು ಇವ್ರಿಗೋಸ್ಕರ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ, ಅಂದ್ರೆ ಸ್ಯಾಲರಿಡ್ ಎಂಪ್ಲಾಯ್ಡ್ ಇಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಇದು ಬಿಸ್ನೆಸ್ ಓನರ್. ಅವ್ರ ಹತ್ರ ದುಡ್ಡನ್ನ ಇನ್ವೆಸ್ಟ್ ಮಾಡಿ ಆಮೇಲೆ ದುಡ್ಡು ಮಾಡ್ತಾ ಇರ್ತಾರೆ. ಇದು ಬಿಸ್ನೆಸ್ ಓನರ್. ಇಲ್ಲಿ ಟೈಮ್ ಅಂಡ್ ಎಫರ್ಟ್ ಅಂತ ನೋಡೋದಾಗಿದ್ರೆ ವಾರಕ್ಕೆ ಲೆಟ್ಸ್ ಸೇ ಅಟ್ಲೀಸ್ಟ್ 10 to 12 hours ವಾರಕ್ಕೆ ಕೊಟ್ಟರು ಕೂಡ ಸಫಿಶಿಯಂಟ್. ಅದಾದ್ಮೇಲೆ ಇನ್ವೆಸ್ಟರ್ ಅಂತ ಹೇಳಿದ್ರೆ ಈ ರೀತಿ ಬಿಸ್ನೆಸ್ ಓನರ್ಸ್ ಏನಿದೆ, ಸೊ ಅದು ಬೇಕಾದಷ್ಟು ಮಲ್ಟಿಪಲ್ಸ್ ಅಲ್ಲಿ ಇದ್ದಾಗ ದೆನ್ ದಟ್ ಈಸ್ ಕಾಲ್ಡ್ ಇನ್ವೆಸ್ಟರ್. ಸೊ ಹಾಗೇನೆ ಇಲ್ಲಿ ಇವನ್ ಅಕಸ್ಮಾತ್ ಯಾರಾದ್ರೂ ಒಂದು ಒಳ್ಳೆ ಟ್ಯಾಲೆಂಟ್ ಇದ್ರೆ, ಟ್ಯಾಲೆಂಟೆಡ್ ಪೀಪಲ್, ಅದು ಸೋಷಿಯಲ್ ಮೀಡಿಯಾಸ್ ಆಗಿರ್ಬೋದು, ಇಲ್ಲಾಂದ್ರೆ ಬುಕ್ ಬರೆಯೋದಾಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಇವನ್ ಮ್ಯೂಸಿಕ್ ಆಥರ್ಸ್, ಇಲ್ಲಾಂದ್ರೆ ಸಿಂಗರ್ಸ್, ಇವರೆಲ್ಲ ಏನ್ ಅರ್ನ್ ಮಾಡ್ತಾರೆ ರಾಯಲ್ಟಿ ಇನ್ಕಮ್, ಅದು ಕೂಡ ಇನ್ವೆಸ್ಟರ್ ಅಲ್ಲಿ ಬರುತ್ತೆ. ಆತರ ಏನಾದ್ರು ನಿಮ್ಗೂ ಕೂಡ ಟ್ಯಾಲೆಂಟ್ ಇದ್ರೆ ದೆನ್ ಯು ಕ್ಯಾನ್ ಆಲ್ಸೋ ಮೇಕ್ ರಾಯಲ್ಟಿ ಇನ್ಕಮ್. ಸೊ ಅದು ಕೂಡ ಇನ್ವೆಸ್ಟರ್ ಅಲ್ಲಿ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಯಾರಾದ್ರೂ ಸಫಿಶಿಯಂಟ್ ಆಗಿ ದುಡ್ಡಿದ್ದು ಒಂದು ಕಾಂಪ್ಲೆಕ್ಸ್ ಇಲ್ಲ ಅಂದ್ರೆ ರೆಂಟೆಡ್ ಹೌಸ್ ನೂ ಕೂಡ ನೀವೇನಾದ್ರೂ ಬೀಡ್ ಮಾಡಿದ್ರೆ ಅದರಲ್ಲೂ ಕೂಡ ಬರುವಂತದನ್ನ ಪ್ಯಾಸಿವ್ ಸೋರ್ಸ್ ಆಫ್ ಇನ್ಕಮ್ ಅಂತೀವಿ. ಆದ್ರೆ ಇಲ್ಲಿ ಟೈಮ್ ಅಂಡ್ ಎಫರ್ಟ್ ತಿಂಗಳಲ್ಲಿ ಅಟ್ಲೀಸ್ಟ್ 10 to 12 hours ಕೂಡ ಕೊಟ್ಟರು ಕೂಡ ಸಫಿಶಿಯಂಟ್. ಈ ರೀತಿ ನಾವು ಆಕ್ಟಿವ್ ಸೋರ್ಸ್ ಆಫ್ ಇನ್ಕಮ್ ಇಂದ ಪ್ಯಾಸಿವ್ ಸೋರ್ಸ್ ಆಫ್ ಇನ್ಕಮ್ ಗೆ ಮೂವ್ ಆದ್ರೆ ದೆನ್ ವಿ ನೀಡ್ ಟು ಕ್ರಿಯೇಟ್ ವೆಲ್ತ್. ಸೊ ಅವಾಗ್ಲೇ ಈ ಒಂದು ಪ್ಯಾಸಿವ್ ಸೋರ್ಸ್ ಆಫ್ ಇನ್ಕಮ್ ಕ್ರಿಯೇಟ್ ಆಗೋದು. ಸೊ ಇಲ್ಲಿ ಇನ್ವೆಸ್ಟರ್ ಅಂಡ್ ಬಿಸ್ನೆಸ್ ಯಾವ ರೀತಿ ದುಡ್ಡನ್ನ ಇನ್ವೆಸ್ಟ್ ಮಾಡಿ ದುಡ್ಡು ಮಾಡ್ತಾರೆ, ಅದೇ ರೀತಿ ನಮ್ಗೆ ಇನ್ನೊಂದು ಆಪರ್ಚುನಿಟಿ ಇದೆ. ಸೊ ಇಲ್ಲಿ ನಾವು ಟೈಮ್ ನ ಇನ್ವೆಸ್ಟ್ ಮಾಡಿ ಬಿಸ್ನೆಸ್ ನ ಮಾಡೋದು, ಅದನ್ನ ನಾವು ಡೈರೆಕ್ಟ್ ಮಾರ್ಕೆಟಿಂಗ್ ಅಂತ ಹೇಳ್ತೇವೆ. ಕೆಲವರಿಗೆ ಆಲ್ರೆಡಿ ಪರಿಚಯ ಇರುತ್ತೆ. ಸೊ ಡೈರೆಕ್ಟ್ ಮಾರ್ಕೆಟಿಂಗ್ ಅದರಲ್ಲಿ 2 ತರ ಇದೆ. ಒಂದು ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್, ಇನ್ನೊಂದು 1 ಜನರೇಷನ್ ಇಲ್ಲ ಅಂತ ಹೇಳಿದ್ರೆ 1 ಲೆವೆಲ್ ಮಾರ್ಕೆಟಿಂಗ್ ಅಂತ ಹೇಳ್ತೇವೆ. ಸೊ LIC ಇನ್ಶೂರೆನ್ಸ್ ಏನೆಲ್ಲ ನೋಡ್ತೀರಾ ಅವೆಲ್ಲ ಸಿಂಗಲ್ ಲೆವೆಲ್, ಇಲ್ಲ ಅಂದ್ರೆ 1 ಲೆವೆಲ್ ಸಿಂಗಲ್ ಲೆವೆಲ್ ಮಾರ್ಕೆಟಿಂಗ್ ಅಂತಾನು ಕೂಡ ಹೇಳ್ತೀವಿ. ದೆನ್ ಮಲ್ಟಿಪಲ್ ಲೆವೆಲ್ ಇರುವಂತದ್ದನ್ನ ನೆಟ್ವರ್ಕ್ ಮಾರ್ಕೆಟಿಂಗ್ ಇಲ್ಲ ಅಂದ್ರೆ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಬೇಸಿಕಲಿ ಬಿಸ್ನೆಸ್ ಪೀಪಲ್ ಏನ್ ಮಾಡ್ತಾರೆ ಅದನ್ನೇ ನಾವು ಇಲ್ಲೂ ಕೂಡ ಮಾಡುವಂತದ್ದು, ಅದೇ ಡೈರೆಕ್ಟ್ ಮಾರ್ಕೆಟಿಂಗ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಮಾಡೋದು. ಸೊ ಕೆಲವರಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಹೇಳಿದ್ರೆ ಅದು ಇದು ಅಂತೆಲ್ಲ ಅನ್ಕೊಂಡಿರ್ತಾರೆ. ಸೊ ಕೆಲವರಿಗೆ ಗೊತ್ತಿರಲ್ಲ. ಯಾರಿಗೆಲ್ಲ ಗೊತ್ತಿದೆ, ಸೊ ಸ್ಟಿಲ್ ಇವಾಗ ಇರುವಂತ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೆಲ್ ಏನಿದೆ, ಎಸ್ಪೆಷಲಿ ನಮ್ಮ ಕಂಪ್ನಿ ಏನ್ ತೋರಿಸ್ತಾ ಇದೀವಿ, ಸೊ ಇದರಲ್ಲಿ ಮೊದ್ಲಿಗಿಂತ ಬೇಕಾದಷ್ಟು ಒಂದು ಸ್ಪೀಡ್ ಇರುವಂತದ್ದು. ಸೊ ಹಾಗೇನೆ ಇವಾಗಿನ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋದು ಕಂಪೇರಿಟಿವ್ಲಿ ಅರ್ಲಿಯರ್ ಏನಿದೆ ಇನ್ನೂ ಈಸಿ ಆಗಿದೆ. ಸೊ ಏನಿದು ನೆಟ್ವರ್ಕ್ ಮಾರ್ಕೆಟಿಂಗ್ ಯಾರಿಗೆಲ್ಲ ಪರಿಚಯ ಇಲ್ಲ, ಸೊ ಬೇಸಿಕಲಿ ಇಲ್ಲಿ ಕಂಪ್ನಿಲಿ ಪ್ರೊಡ್ಯೂಸ್ ಆಗಿರುವಂತ ಪ್ರಾಡಕ್ಟ್ ನ ನಾವು ಡಿಸ್ಟ್ರಿಬ್ಯೂಷನ್ ಅಂಡ್ ಮಾರ್ಕೆಟಿಂಗ್ ಏನ್ ಮಾಡ್ಬೇಕು ಅದನ್ನ ಮಾಡಿದ್ರೆ ಕಸ್ಟಮರ್ ನ ಕ್ರಿಯೇಟ್ ಮಾಡ್ತಾ ಇದ್ದಾಗ ಬಿಸ್ನೆಸ್ ಪೀಪಲ್ ಯಾವ ರೀತಿ ಮಾಡ್ತಾರೆ, ಇವನ್ ಕಿರಾಣಾ ಶಾಪ್ಗೂ ಕೂಡ ಬೇಕಾಗಿರೋದು ಕಸ್ಟಮರ್. ಸೊ ಕಸ್ಟಮರ್ ನ ಕ್ರಿಯೇಟ್ ಮಾಡೋದು, ಆತರ ಮಾಡ್ತಾ ಮಾಡ್ತಾ ದೆನ್ ಇನ್ಕಮ್ ಮಾಡೋದೇ ಡೈರೆಕ್ಟ್ ಮಾರ್ಕೆಟಿಂಗ್ ಅಲ್ಲಿ ಬರುವಂತ ಒಂದು ದೊಡ್ಡ ಬೆನಿಫಿಟ್. ಸೊ ಇಲ್ಲಿ ಯಾವ ರೀತಿ ಒಂದು ಚಿಕ್ಕ ಪ್ರಾವಿಷನ್ ಸ್ಟೋರ್ ಅವರು ಕೂಡ ಮಾಡ್ತಾರೆ ಅದೇ ಆಕ್ಟಿವಿಟಿ ಮಾಡೋದು. ಸೊ ಅಲ್ಲಿ ಏನು ಮಾರ್ಕೆಟಿಂಗ್ ಬರುವಂತ ಒಂದು ಬೆನಿಫಿಟ್ ಇದೆ, ಡೈರೆಕ್ಟ್ ಆಗಿ ಎಂಜಾಯ್ ಮಾಡ್ತಾ ಇದ್ದಾಗ ದೆನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಇನ್ಕಮ್ ಮಾಡ್ತಾ ಹೋಗೋದು. ಅದೇ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಅವಾಗಲೇ ಹೇಳಿದಂಗೆ ಮಲ್ಟಿ ಲೆವೆಲ್ ಇರೋದ್ರಿಂದ ನಾವು ಬೇರೆಯವ್ರಿಗೂ ಕೂಡ ಈ ಒಂದು ಬಿಸ್ನೆಸ್ ಆಪರ್ಚುನಿಟಿ ಕೊಡ್ಬೋದು. ಸೊ ಅವರು ಇನ್ಕಮ್ ಮಾಡ್ಬೋದು, ನಾವು ಕೂಡ ಇನ್ಕಮ್ ಮಾಡ್ಬೋದು. ಇದೆ ಮಲ್ಟಿ ಲೆವೆಲ್ ಅಲ್ಲಿ ಇರುವಂತ ಒಂದು ಬೆನಿಫಿಟ್. ಸೊ ಇಲ್ಲಿ ಇನ್ನೊಂದು ದೊಡ್ಡ ಬೇಕಾದಷ್ಟು ಬೆನಿಫಿಟ್ಸ್ ಅಲ್ಲಿ ಕೆಲವರು ಇನ್ನೊಂದು ಸ್ವಲ್ಪ ಹೈಲೈಟ್ ಮಾಡೋದಾಗಿದ್ರೆ ಲೋ ಇನ್ವೆಸ್ಟ್ಮೆಂಟ್. ಸೊ ನಿಮ್ಮ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಮಾಡೋದಕ್ಕೆ ದುಡ್ಡನ್ನ ಹಾಕಿ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ. ಬೇಸಿಕಲಿ ಯಾವಾಗ್ಲೂ ಹೇಳ್ದಂಗೆ ಟೈಮ್ ಅಂಡ್ ಎಫರ್ಟ್. ಸೊ ಇಲ್ಲಿ ಹಾಗೇನೆ ಈ ಒಂದು ಬಿಸ್ನೆಸ್ ನ ನೀವು ಜಸ್ಟ್ 3,000 to 4,000 rupees ಇಂದ ಸ್ಟಾರ್ಟ್ ಮಾಡ್ಬೋದು. ಸೊ 3,000 to 4,000 rupees ಅಂದ್ರೆ ಆಬ್ವಿಯಸ್ಲಿ ಇಟ್ ಈಸ್ ಲೋ ರಿಸ್ಕ್ ಬಿಸ್ನೆಸ್. ಸೊ ರಿಸ್ಕ್ ಜಾಸ್ತಿ ತಗೊಳ್ತಾ ಇಲ್ಲ. 3,000 to 4,000 rupees ಇಂದ ಇನ್ವೆಸ್ಟ್ ಮಾಡ್ಬೋದು. ಅಕಸ್ಮಾತ್ ಯಾರಾದ್ರೂ ಅಗ್ರೆಸಿವ್ ಆಗಿ ವರ್ಕ್ ಮಾಡ್ತೀನಿ ಅನ್ನೋದಿದ್ರೆ ದೆನ್ ಯು ಕ್ಯಾನ್ ಆಲ್ಸೋ ಇನ್ವೆಸ್ಟ್ ಅಪ್ ಟು 1 lakh. ಸೊ ಅದಕ್ಕೂ ಡಿಪೆಂಡ್ ಆಗುತ್ತೆ. ಸೊ ಯಾರು ಯಾವ ರೀತಿ ವರ್ಕ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಾದ್ಮೇಲೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೂ ಕೂಡ ತೊಂದರೆ ಇಲ್ಲ. ಯಾಕೆಂತ ಹೇಳಿದ್ರೆ ಇಲ್ಲಿ ನಮ್ಮ ಒಂದು ಬಿಸ್ನೆಸ್ ಅಲ್ಲಿ ಆಲ್ರೆಡಿ ಎಕ್ಸ್ಪೀರಿಯನ್ಸ್, ಸಕ್ಸಸ್ಫುಲ್ ಹಾಗೇನೆ ಕಂಪ್ನಿ ಪ್ರೊಫೆಷನಲ್ ನಿಮಗೆ ಹೇಳ್ಕೊಳ್ಳೋದಕ್ಕೆ ಇಲ್ಲಿ ರೆಡಿ ಇದಾರೆ. ಎಲ್ಲಿ ತನಕ ನೀವು ಕಲಿಯೋದಿಲ್ಲ ಅಲ್ಲಿ ತನಕ ನಿಮ್ಮ ಜೊತೆಗೆ ಇದ್ದು ಕಲ್ಸೋದಕ್ಕೂ ಕೂಡ ಇಲ್ಲಿ ರೆಡಿ ಇದಾರೆ. ಸಕ್ಸಸ್ಫುಲ್ ಆಗಿರೋರು ಜೊತೆಗಿರ್ತಾರೆ. ಜೊತೆಗೆ ಇಲ್ಲಿ ಪ್ರಿಮೈಸಸ್ ಅಂದ್ರೆ ಬಿಲ್ಡಿಂಗ್ ಬೇಕಾಗಿಲ್ಲ, ಫರ್ಮ್ ಮಾಡ್ಬೇಕು ಅಂತ ಏನಿಲ್ಲ. ಯಾಕಂದ್ರೆ ಆಫೀಸಸ್ ಅಂತ ಹೇಳಿದ್ರೆ ಕಂಪ್ನಿಲೇ ಸಿಗುವಂತ ಶೋರೂಮ್ ನ ಯೂಸ್ ಮಾಡ್ಬೋದು, ಇಲ್ಲ ಅಂದ್ರೆ ಮನೆಯಿಂದನೂ ಕೂಡ ಈ ಒಂದು ಬಿಸ್ನೆಸ್ ಮಾಡ್ಬೋದು. ಸೊ ಅದಾದ್ಮೇಲೆ ಮ್ಯಾನ್ ಪವರ್ ಕೂಡ ರಿಕ್ರೂಟ್ ಮಾಡೋದ್ ಬೇಕಾಗಿಲ್ಲ. ಸೊ ಸ್ಯಾಲ್ರಿ ಕೊಡ್ಬೇಕು ಅಂತ ಇಲ್ಲ. ಸೊ ಎಲ್ಲಾರು ಕೂಡ ಇಂಡಿಪೆಂಡೆಂಟ್ ಆಗಿ ಅವ್ರ ಪಾಡಿಗೆ ಅವರು ಬಿಸ್ನೆಸ್ ಮಾಡೋದ್ರಿಂದ
ಅವ್ರು ಏನ್ ವರ್ಕ್ ಮಾಡ್ತಾರೆ ಅವ್ರಿಗೆ ಇನ್ಕಮ್ ಬರುತ್ತೆ, ನಾವೇ ವರ್ಕ್ ಮಾಡ್ತೀವಿ ನಮ್ಗೆ ಇನ್ಕಮ್ ಬರುತ್ತೆ. ಆ ರೀತಿ ವರ್ಕ್ ಆಗುವಂತದ್ದು ಪ್ಯಾಸಿವ್ ಸೋರ್ಸ್ ಆಫ್ ಇನ್ಕಮ್ ಅಂತ ಏನ್ ಹೇಳಿದೆ, ಆ ರೀತಿ ಇಲ್ಲಿ ಪ್ಯಾಸಿವ್ ಸೋರ್ಸ್ ಆಫ್ ಇನ್ಕಮ್ ಯಾವ ರೀತಿ ಬಿಸ್ನೆಸ್ ಪೀಪಲ್ ಅಂಡ್ ಇನ್ವೆಸ್ಟರ್ ಮಾಡ್ತಾರೆ ಅದೇ ರೀತಿ ಇದು ಕೂಡ ಬಿಸ್ನೆಸ್. ಇಲ್ಲೂ ಕೂಡ ನೀವು ಪ್ಯಾಸಿವ್ ಸೋರ್ಸ್ ಆಫ್ ಇನ್ಕಮ್ ಮಾಡ್ಬೋದು, ಬಟ್ ಓನ್ಲಿ ವಿತ್ ಇನ್ವೆಸ್ಟ್ಮೆಂಟ್ ಆಫ್ ಟೈಮ್ ಅಂಡ್ ಎಫರ್ಟ್. ಇದೇ ಟೈಮ್ ಫ್ರೀಡಮ್. ಸೊ ಯಾವಾಗ ಬಿಸ್ನೆಸ್ ಬಿಲ್ಡ್ ಮಾಡ್ತೀವಿ, ಒಂದು ಯಾವ ರೀತಿ ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ನಾವು ಅದ್ರ ರೆಸ್ಪಾನ್ಸಿಬಿಲಿಟಿ ತಗೊಳ್ತೀವಿ, ಕಟ್ಟಾದ್ಮೇಲೆ ಆಮೇಲೆ ಜಸ್ಟ್ ಮಾನಿಟರ್ ಮಾಡ್ತೀವಿ. ಅದೇ ತರ ಇಲ್ಲೂ ಕೂಡ ನಾವು ಒಂದು ಬಿಸ್ನೆಸ್ ನ ಬಿಲ್ಡ್ ಆದ್ಮೇಲೆ ಅದನ್ನ ಮಾನಿಟರ್ ಮಾಡ್ತಾ ಇದ್ರೆ ಸಾಕು. ಅವಾಗ ನಮ್ಮ ಹತ್ರ ಸಫಿಶಿಯಂಟ್ ಆಗಿ ಟೈಮ್ ಸಿಗುತ್ತೆ, ಹಾಗೇನೆ ಸಫಿಶಿಯಂಟ್ ಆಗಿ ಯಾವಾಗ ನಮ್ಮ ಒಂದು ಫೈನಾನ್ಷಿಯಲ್ ಫ್ರೀಡಮ್ ಸಿಗುತ್ತೆ ಅವಾಗ ಟೈಮ್ ಫ್ರೀಡಮ್ ಕೂಡ ಸಿಗುತ್ತೆ. ಹಾಗೇನೆ ನಮಗೂ ಕೂಡ ಗೊತ್ತಾಗತ್ತೆ ಫ್ಯೂಚರ್ ನನ್ನ ಇನ್ಕಮ್ ಸೇಫ್ ಗಾರ್ಡ್ ಆಗಿದೆ ಅಂತ ಯಾವಾಗ ಅನ್ಸುತ್ತೆ ಅವಾಗ ಆ ಒಂದು ಟೈಮ್ ನ ನಮ್ಮ ಪ್ಯಾಷನ್ ಅಂಡ್ ಫ್ಯಾಮಿಲಿಗೆ ಇನ್ವೆಸ್ಟ್ ಮಾಡ್ತಾ ಬರ್ಬೋದು. ಸೊ ಇದೆಲ್ಲದಕ್ಕಿಂತ ನನಗೆ ತುಂಬಾ ಇಷ್ಟ ನನ್ನ ಬಿಸ್ನೆಸ್ ಫಾರ್ ಜನರೇಷನ್. ನಾವೇನು ಇವಾಗ ಏನ್ ವರ್ಕ್ ಮಾಡ್ತಾ ಇದೀವಿ ಅದೇ ತರ ವರ್ಕ್ ಮೋಸ್ಟ್ಲಿ ಇನ್ನೊಂದು 10 ವರ್ಷ ಆದ್ಮೇಲೆ ಇರೋದಿಲ್ಲ, ಅದಿನ್ನು ಚೇಂಜಸ್ ಆಗುತ್ತೆ. ಆಲ್ರೆಡಿ ನಮ್ಗೆಲ್ಲರೂ ಕೂಡ ಅರ್ಥ ಸ್ಟಾರ್ಟ್ ಆಗಿರ್ಬೋದು. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನ್ ಬರ್ತಾ ಇದೆ ಅದು ಯಾವ ರೀತಿ ಅಕ್ವೈರ್ ಮಾಡುತ್ತೆ ಎಂಪ್ಲಾಯ್ಮೆಂಟ್ ಇಂಡಸ್ಟ್ರಿನ. ಸೊ ಆಲ್ರೆಡಿ ಸ್ಪೆಕ್ಯುಲೇಷನ್ ಸ್ಟಾರ್ಟ್ ಆಗಿದೆ. ಸೊ ಆ ರೀತಿ ಇರ್ಬೇಕಾದ್ರೆ ಆಬ್ವಿಯಸ್ಲಿ ನಮ್ಮ ಜನರೇಷನ್ ಇಲ್ಲ ನಮ್ಮ ಮಕ್ಕಳಿಗೂ ಕೂಡ ಇನ್ಕಮ್ ನ ಸೇಫ್ ಗಾರ್ಡ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್. ಯಾವುದೇ ಬಿಸ್ನೆಸ್ ದುಡ್ಡಾದ್ರೂ ಸರಿ ಟೈಮ್ ನ ಇನ್ವೆಸ್ಟ್ ಮಾಡಿ ಈಗ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಿದ್ರು ಅಷ್ಟೇ ಇದನ್ನ ನಮ್ಮ ನೆಕ್ಸ್ಟ್ ಜನರೇಷನ್ ಗೆ ಪಾಸ್ ಮಾಡ್ಬೋದು. ಸೊ ಅದು ಒಂದು ದೊಡ್ಡ ಬೆನಿಫಿಟ್. ನಮ್ಮ ನೆಕ್ಸ್ಟ್ ಜನರೇಷನ್ ಮಕ್ಕಳು ಕೂಡ ಅವ್ರಿಗೂ ಕೂಡ ನಾವೆಷ್ಟು ಇನ್ಕಮ್ ಮಾಡ್ತಾ ಇದೀವಿ ಅದನ್ನ ಅವ್ರಿಗೆ ಡೈರೆಕ್ಟ್ ಆಗಿ ಪಾಸ್ ಮಾಡುವಂತ ಒಂದು ದೊಡ್ಡ ಬೆನಿಫಿಟ್ ಇರೋದು ನನಗೆ ಆಕ್ಚುಲಿ ತುಂಬಾ ಇಷ್ಟವಾಗಿರುವಂತದ್ದು. ಸೊ ಒಬ್ಬೊಬ್ರಿಗೆ ಒಂದೊಂದು ಇಷ್ಟ, ನನಗೆ ಇದು ತುಂಬಾ ಇಷ್ಟ. ನನ್ ಮಗನಿಗೂ ಕೂಡ ಅಟ್ಲೀಸ್ಟ್ ಸೇಫ್ ಗಾರ್ಡ್ ಮಾಡ್ಬೋದು ಇನ್ಕಮ್ ಇಂದ, ಇಂಡಿಪೆಂಡೆಂಟ್ ದೆನ್ ಹಾಗೇನೆ ನನ್ನ ಮಕ್ಕಳನ್ನು ಕೂಡ ಇಂಡಿಪೆಂಡೆಂಟ್ ಆಗಿರ್ಬೋದು ಅಂತ. ಸೊ ಈ ಒಂದು ಆಪರ್ಚುನಿಟಿನ ನಮ್ಮ ಕಂಪ್ನಿಯಿಂದ ಇದನ್ನ ನಾವು ಪರಿವರ್ತನೆ ಅಂತ ಹೇಳ್ತೀವಿ. ಸೊ ಇದು ಪರಿವರ್ತನೆ ಅಂತ ನಾವು ಇಂಗ್ಲಿಷ್ ಅಲ್ಲೂ ಕೂಡ ಹೇಳ್ಬೋದು, ನಿಮ್ಮ ಒಂದು ಲೈಫ್ ಟ್ರಾನ್ಸ್ಫಾರ್ಮೇಶನ್ ಆಪರ್ಚುನಿಟಿ. ಸೊ ಈ ಒಂದು ಲೈಫ್ ಟ್ರಾನ್ಸ್ಫಾರ್ಮೇಶನ್ ಆಪರ್ಚುನಿಟಿ ಪರಿವರ್ತನೆ ಇದೆ, ಇದನ್ನ ನಿಮಗೆ ಪ್ರೆಸೆಂಟ್ ಮಾಡಿರೋದು ಮೋದಿ ಕೇರಿಂದ. ಸೊ ಕೆಲವರು ಆಲ್ರೆಡಿ ಕೇಳಿರ್ತಾರೆ. ಸೊ ಏನೆಲ್ಲ ಕೇಳಿದ್ರಿ ವಿಚ್ ಇಸ್ ವೆರಿ ಗುಡ್. ಸೊ ಅಕಸ್ಮಾತ್ ಕಂಪ್ಲೀಟ್ ಆಗಿ ತಿಳ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಸೊ ಇನ್ನೂ ಬೇಕಾದಷ್ಟು ತಿಳ್ಕೊಳ್ಳಿದೆ. ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ಮೋದಿ ಕೇರ್ ಆಪರ್ಚುನಿಟಿ 2 ತರ ಆಪರ್ಚುನಿಟಿ ಇದೆ. ಒಂದು ಪ್ರಾಡಕ್ಟ್ ನ ಯೂಸ್ ಮಾಡಿ ನೀವು 40,000 ರೂಪಾಯಿ ತನಕ ಸೇವಿಂಗ್ಸ್ ಮಾಡಬಹುದು ಪರ್ ಆನಮ್. ಎಷ್ಟು ಪ್ರಾಡಕ್ಟ್ ಯೂಸರ್ ಆದ್ರೂ ಕೂಡ ಸಾಕು, ಇಲ್ಲಿ ಸೇವಿಂಗ್ಸ್ ಆಗಿ ಕೂಡ ಮಾಡ್ತಾ ಬರ್ಬೋದು. ಇದಕ್ಕೇನು ಎಫರ್ಟ್ ಆಗಬೇಕಾಗಿಲ್ಲ, ಜಸ್ಟ್ ಪ್ರಾಡಕ್ಟ್ ಯೂಸರ್ ಆದ್ರೆ ಸಾಕು, ಸೇವಿಂಗ್ಸ್ ಆಗುತ್ತೆ. ಸೆಕೆಂಡ್ ಆಪರ್ಚುನಿಟಿ ಇರೋದು ಇನ್ಕಮ್ ಆಪರ್ಚುನಿಟಿ. ಇದು ಬಿಸ್ನೆಸ್ ಮಾಡೋದನ್ನ ಕಲ್ತ್ಕೊಂಡು ಮಾಡ್ತಾ ಹೋದಾಗ ದೆನ್ ಇನ್ಕಮ್ ಸ್ಟಡಿಲಿ ಪ್ರೋಗ್ರೆಸ್ ಆಗ್ತಾ ಬರುತ್ತೆ. ಸೊ ಎಲ್ಲಾ ಬಿಸ್ನೆಸ್ ಅಲ್ಲೂ ಕೂಡ ದುಡ್ಡಾದ್ರೂ ಸರಿ, ಇಲ್ಲಾಂದ್ರೆ ಟೈಮ್ ಇನ್ವೆಸ್ಟ್ ಮಾಡೋದಾದ್ರೂ ಸರಿ, ಇನ್ಕಮ್ ಮಾಡ್ಬೇಕು ಅನ್ನೋದ್ರೆ ಬಿಸ್ನೆಸ್ ಅಲ್ಲಿ ಏನ್ ಬೇಕು ಅದನ್ನ ಮಾಡ್ತಾ ಹೋದ್ರೆ ಇಲ್ಲೂ ಕೂಡ ಇನ್ಕಮ್ ಪ್ರೊಡ್ಯೂಸ್ ಆಗ್ತಾ ಬರುತ್ತೆ. ಸೊ ಮೋದಿ ಕೇರ್ ಅಂತ ಹೇಳಿದ್ರೆ ಸೊ ಇದು 1996 ಅಲ್ಲಿ ಸ್ಟಾರ್ಟ್ ಆಗಿರುವಂತದ್ದು, 28 ವರ್ಷ ಆಲ್ರೆಡಿ ಕಂಪ್ಲೀಟ್ ಆಗಿದೆ, ವಿಚ್ ಇಸ್ ಎ ಬಿಗ್ ಥಿಂಗ್. ಯಾಕೆಂತ ಹೇಳಿದ್ರೆ ಬೇಕಾದಷ್ಟು ಕಂಪ್ನಿ 5 ವರ್ಷನೂ ಕೂಡ ಕಂಪ್ಲೀಟ್ ಮಾಡಲ್ಲ. ಅದರಲ್ಲಿ ನಮ್ಮ ಕಂಪ್ನಿ ಆಲ್ರೆಡಿ 28 ಇಯರ್ಸ್ ಕಂಪ್ಲೀಟ್ ಮಾಡಿರುವಂತದ್ದು. ಇದರಲ್ಲಿ ಈ ಕಂಪ್ನಿನ ಫೌಂಡರ್ ಅಂಡ್ MD ಈಸ್ ಅವರ್ ಸಮೀರ್ ಕೃಷ್ಣ ಮೋದಿ ಅವರು. ಸೊ ಇವರ ಬಗ್ಗೆ ಹೇಳಾಗಿದ್ರೆ ಬೇಕಾದಷ್ಟಿದೆ, ಆದ್ರೆ ಒಂದು ಪಾಯಿಂಟ್ ನಮ್ಗೆಲ್ಲರೂ ಕೂಡ ಇಷ್ಟ. ಈ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿದ ಒಂದು ಪರ್ಪಸ್, ಆಬ್ಜೆಕ್ಟಿವ್ ಅಂತ ಏನ್ ಹೇಳ್ತೀವಿ, ಉದ್ದೇಶ ಅಂತ ಏನಿದೆ. ಸೊ ಫೈನಾನ್ಷಿಯಲ್ ಫ್ರೀಡಮ್ ನಮ್ಮ ಇಂಡಿಯನ್ಸ್ಗೆ ಕೊಡಬೇಕು ಅಂತ ಹೇಳಿ ಆ ಒಂದು ಮೇನ್ ಪರ್ಪಸ್ ಇಂದ ಈ ಒಂದು ಕಂಪ್ನಿ ಸ್ಟಾರ್ಟ್ ಆಗಿದ್ದು. ಯಾಕಂದ್ರೆ ಈ ಅವರ ಫ್ಯಾಮಿಲಿ ಆಲ್ರೆಡಿ ಫೈನಾನ್ಷಿಯಲ್ ಫ್ರೀಡಮ್ ಸಫಿಶಿಯಂಟ್ ಆಗಿ ತಗೊಂಡಿದ್ರು. ಯಾಕಂದ್ರೆ ಅವರು ಬಿಲಾಂಗ್ ಆಗ್ತಾ ಇದ್ದು KK ಮೋದಿ ಗ್ರೂಪ್ ಆಫ್ ಕಂಪ್ನೀಸ್ಗೆ. ಸೊ ಅದು 1933 ಸ್ಟಾರ್ಟ್ ಆಗಿರುವಂತದ್ದು, 90 ವರ್ಷ ಕಂಪ್ಲೀಟ್ ಆಗಿರುವಂತ ಲೆಗಸಿ ಇರುವಂತ ಒಂದು ಬಿಸ್ನೆಸ್ ಇಂದ ಬಂದಿರುವಂತದ್ದು ಅವರು ನಮ್ಮ ಸಮೀರ್ ಕೃಷ್ಣ ಮೋದಿ ಅವರು. ಆ ರೀತಿ ಒಂದು ದೊಡ್ಡ ಒಂದು ಲೆಗಸಿ ಗ್ರೂಪ್ ಅಲ್ಲಿ ಈ ಒಂದು ಕಂಪ್ನಿ ಈ ಕಂಪ್ನಿ ಇರುವಂತದ್ದು, ಅದರಲ್ಲಿ ನೀವು ಅಸೋಸಿಯೇಟ್ ಆಗಿ ಆಗುವಂತದ್ದು. ಸೊ ಅದಕ್ಕೆ ಒಂದು ದೊಡ್ಡ ಫಂಡ್ ನಿಮ್ಮ ಬ್ಯಾಕ್ ಗ್ರೌಂಡ್ ಆಗಿ ಆಸ್ ಎ ಪಾರ್ಟ್ನರ್ ನೀವು ಸ್ಟಾರ್ಟ್ ಆಗ್ತೀರಾ. ಸೊ ಈ ಕಂಪ್ನಿ ಬಗ್ಗೆ ಇನ್ನೊಂದು ಸ್ವಲ್ಪ ಡೀಟೇಲ್ ಕೊಡೋದಾಗಿದ್ರೆ ಆಲ್ರೆಡಿ ದೊಡ್ಡದಾಗಿ ಬೆಳೆದಿದೆ ಅಂತ ಹೇಳಿದೆ. ಸೊ ಇದು 5,000 ಟೌನ್ ಅಕ್ರಾಸ್ ಇಂಡಿಯಾ. ಸೊ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಆಲ್ರೆಡಿ ಕವರ್ ಆಗಿದೆ. ಗುಜರಾತ್ ಇಂದ ಈವನ್ ಒರಿಸ್ಸಾ ತನಕನೂ ಕೂಡ ಇದು ಕವರ್ ಆಗಿರುವಂತದ್ದು. ಸೊ ಈ ರೀತಿ ಬೆಳೆದಿರುವಂತ ಒಂದು ಕಂಪ್ನಿಲಿ ನೀವು ಅಕ್ರಾಸ್ ಇಂಡಿಯಾ ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು.
ಸೊ ಇದೆಲ್ಲಾನು ಕೂಡ ನಿಮ್ಗೆ ಆಲ್ರೆಡಿ ಸರ್ವಿಸಸ್ಗೆ ಅವೈಲೇಬಲ್ ಇದೆ, ಇನ್ಕ್ಲೂಡಿಂಗ್ ವೆಬ್ಸೈಟ್, ಆಪ್ಸ್ ಎಲ್ಲಾನು ಕೂಡ ಆಲ್ರೆಡಿ ಇದೆ. ಸೊ ಏನು ಇನ್ವೆಸ್ಟ್ ಮಾಡ್ಬೇಕು ಅನ್ನೋದ್ರೆ ದುಡ್ಡೆಲ್ಲ ಇನ್ವೆಸ್ಟ್ ಮಾಡ್ಬೇಕಾದ್ರು ಟೈಮ್ ಅಂಡ್ ಎಫರ್ಟ್ ಏನೇ ರೈಟ್ ಡೈರೆಕ್ಷನ್ ಮಾಡಿದ್ರೆ ಸೊ ಯಾವ ರೀತಿ ಬಿಸ್ನೆಸ್ ಅಲ್ಲಿ ಇನ್ಕಮ್ ಬರುತ್ತೆ ಅದೇ ತರ ನೀವು ಕೂಡ ಮಾಡ್ತಾ ಬರ್ಬೋದು. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಈ ಒಂದು ಬಿಸ್ನೆಸ್ ಮಾಡೋದಕ್ಕೆ ಯಾವ ಪ್ರಾಡಕ್ಟ್ ಇಂದ ಮಾಡೋದು ಅದು ನಿಮ್ ಚಾಯ್ಸ್, ಯಾಕಂದ್ರೆ ವೆರೈಟೀಸ್ ಆಫ್ ಪ್ರಾಡಕ್ಟ್ ಇದೆ. ಸೊ ಇಲ್ಲಿ ನಾವು ಡೈಲಿ ಯೂಸ್ ಮಾಡುವಂತ ಪ್ರಾಡಕ್ಟ್ಸ್ ಇಂದ ಹಿಡಿದು ಬೆಳಿಗ್ಗೆ ಎದ್ದ ತಕ್ಷಣ ಪೇಸ್ಟ್ ಬ್ರಷ್ ಹಿಡ್ಕೊಂಡು ನೀವು ಸ್ಟಾರ್ಟ್ ಮಾಡೋಗಿದ್ರೆ ನಿಮ್ಮ ಡೇನ, ಆ ಪ್ರಾಡಕ್ಟ್ ಇಂದ ಹಿಡಿದು ಮನೆಯಲ್ಲಿ ಕುಕಿಂಗ್ ಮಾಡ್ಬೇಕಾದ್ರೆ ಬೇಕಾಗಿರುವಂತ ಕುಕಿಂಗ್ ಆಯಿಲ್, ತುಪ್ಪ, ಇಲ್ಲಾಂತ ಹೇಳಿದ್ರೆ ಈವನ್ ಮಸಾಲಾ ಐಟಮ್ಸ್ ಇದರಿಂದನೂ ಕೂಡ ಬಿಸ್ನೆಸ್ ಮಾಡ್ಬೋದು. ಮನೆ ಕ್ಲೀನ್ ಮಾಡಕ್ಕೆ ಬೇಕಾಗಿರುವಂತ ಪ್ರಾಡಕ್ಟ್ಸ್ ಕೂಡ ಆಗಿರ್ಬೋದು. ಹಾಗೇನೆ ಅಕಸ್ಮಾತ್ ಯಾರಾದ್ರೂ ಇದೆಲ್ಲ ಸಿಂಪಲ್ ಪ್ರಾಡಕ್ಟ್ಸ್ ಇಲ್ಲ ಅಂದ್ರೆ ಡೈಲಿ ಯೂಸಬಲ್ ಪ್ರಾಡಕ್ಟ್ಸ್ FMCG ಕ್ಯಾಟಗರಿ ಬಿಟ್ಟು ಅಕಸ್ಮಾತ್ ಯಾರಿಗಾದ್ರೂ ಸ್ಪೆಷಲೈಸ್ಡ್ ಪ್ರಾಡಕ್ಟ್ ಬೇಕು ಅನ್ನೋಗಿದ್ರೆ, ಸ್ಪೆಷಲೈಸ್ಡ್ ಪ್ರಾಡಕ್ಟ್ ಅಂದ್ರೆ ಸ್ಕಿನ್ ಕೇರ್, ಕಾಸ್ಮೆಟಿಕ್ಸ್ ಅಂಡ್ ಹೆಲ್ತ್ ಅಂಡ್ ನ್ಯೂಟ್ರಿಷನ್ ಇದೆಲ್ಲಾನು ಕೂಡ ಆರಾಮಾಗಿ ಮಾತಾಡೋದಕ್ಕಾಗಲ್ಲ. ಸೊ ಅದಕ್ಕೆ ಟೆಕ್ನಿಕಾಲಿಟಿ ಇಲ್ಲಾಂದ್ರೆ ಸ್ಪೆಷಲ್ ನಾಲೆಜ್ ಬೇಕಾಗತ್ತೆ. ಆ ರೀತಿ ಯಾರಿಗಾದ್ರೂ ಆಲ್ರೆಡಿ ಇದ್ರೆ ಅವರು ಕೂಡ ಈ ಒಂದು ಪ್ರೊಫೆಷನಲ್ ಪ್ರಾಡಕ್ಟ್ಸ್ ಇಲ್ಲಾಂದ್ರೆ ಸ್ಪೆಷಲೈಸ್ಡ್ ಪ್ರಾಡಕ್ಟ್ ಇಂದನೂ ಕೂಡ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು. ಅಕಸ್ಮಾತ್ ಇದ್ರ ನನಗೆ ಇಷ್ಟ ಸರ್ ಆದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅಗೇನ್ ಇದರಲ್ಲಿ ಕಂಪ್ನಿಯಿಂದ ಆಮೇಲೆ ಸಕ್ಸಸ್ಫುಲ್ ಆಗಿರುವಂತವ್ರು, ನಾಲೆಜ್ ತಿಳ್ಕೊಂಡಿರೋರು ಇದ್ರ ಬಗ್ಗೆ ಹೇಳ್ಕೊಡೋದಕ್ಕೆ ಕೂಡ ಆಲ್ರೆಡಿ ಇದಾರೆ, ಅವರಿಂದ ಕೂಡ ಕಲ್ತ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಸೊ ಹೀಗೆ ವೆರೈಟೀಸ್ ಆಫ್ ಪ್ರಾಡಕ್ಟ್ ಇದೆ. ಇದು ನಿಮ್ ಚಾಯ್ಸ್, ಯಾವ್ದು ನಿಮಗೆ ಇಷ್ಟ, ಯಾವ್ದು ನಿಮಗೆ ಈಸಿ ಅನ್ಸುತ್ತೆ ಅದರಿಂದ ನಿಮ್ಮ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೋದು. ಡೈಲಿ ಯೂಸ್ ಪ್ರಾಡಕ್ಟ್ ಆರ್ ಸ್ಪೆಷಲೈಸ್ಡ್ ಪ್ರೊಫೆಷನಲ್ ಪ್ರಾಡಕ್ಟ್ಸ್ ಇಂದ ಯಾವ್ದಾದ್ರು ಅಷ್ಟೇ. ಆಮೇಲೆ ಇದು ಪ್ರಾಡಕ್ಟ್ಸ್ ಆಯ್ತು, ಅದಾದ್ಮೇಲೆ ಇನ್ಕಮ್ ಅಂತ ಬರೋಗಿದ್ರೆ ಸ್ಟಾರ್ಟಿಂಗ್ ಇಂದಾನೆ ನಿಮಗೆ 5% ಆಫ್ ದಿ ಇನ್ಕಮ್ ಪೇ ಔಟ್ ಆಗುತ್ತೆ. ಆಮೇಲೆ ಇಟ್ ಗೋಸ್ ಅಪ್ ಟು 72% ಆಸ್ ಪರ್ ದಿ ಗ್ರೋತ್. ಬಿಸ್ನೆಸ್ ಗ್ರೋತ್ ಆಗ್ತಾ ನಿಮ್ಮ ಒಂದು ಪರ್ಸೆಂಟೇಜ್ ಕೂಡ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಇದು ಪರ್ಸೆಂಟೇಜ್ ಅಲ್ಲಿ ಇದೆಲ್ಲ ವೆರೈಟಿ 12 ವೆರೈಟೀಸ್ ಇಲ್ಲಾಂದ್ರೆ 12 ಟೈಪ್ಸ್ ಆಫ್ ಇನ್ಕಮ್ ಅಂತ ಹೇಳ್ತೀವಿ ಇದನ್ನ. ಸೊ ಇದು ನಿಮಗೆ ನಿಧಾನಕ್ಕೆ ಅರ್ಥ ಆಗುತ್ತೆ, ಡೋಂಟ್ ವರಿ. ಅದ್ರ ಬದಲು ನಿಮಗೆ ಸಿಂಪ್ಲಿಫೈ ಮಾಡಿ ನಿಮ್ಗೆ ಹೇಳೋ ಆಗಿದ್ರೆ, ಸೊ ಫಸ್ಟ್ ಪ್ರಾಡಕ್ಟ್ ಅಲ್ಲಿ ಈ ಬಿಸ್ನೆಸ್ ಮಾಡೋದಕ್ಕೆ ಇನ್ಕಮ್ ಗಿಂತ ಮುಂಚೆ ಕಸ್ಟಮರ್ ಗೆ ಏನ್ ಕೊಡೋದು ಅದನ್ನು ಕೂಡ ಅರ್ಥ ಮಾಡ್ಕೊಳ್ಳೋಣ. ಪ್ರಾಡಕ್ಟ್ ಅಂತ ಹೇಳಿದ್ರೆ ಆ ಪ್ರಾಡಕ್ಟ್ ನ ನಿಮಗೆ ಕನೆಕ್ಟ್ ಮಾಡೋದಕ್ಕೆ, ಹಾಗೇನೆ ಕಸ್ಟಮರ್ ನಿಮ್ಮ ಹತ್ರನೇ ಪದೇ ಪದೇ ಬರೋದಕ್ಕೆ, ಅವ್ರಿಗೆ ನಾನು ಆವಾಗ್ಲೇ ಸೇವಿಂಗ್ಸ್ ಅಂತ ಹೇಳಿದೆ 40,000 ರೂಪಾಯಿ ತನಕ ಇದನ್ನ ನಾವು ಲಾಯಲ್ಟಿ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ವರ್ಷಕ್ಕೆ 40,000 ರೂಪಾಯಿ ತನಕ ನಿಮಗೆ ಸೇವಿಂಗ್ಸ್ ಆಗತ್ತೆ ಕಸ್ಟಮರ್ ಗೆ ಕೊಡೋದಕ್ಕೆ. ಈ ರೀತಿ ಗುಡ್ ಕ್ವಾಲಿಟಿ ಪ್ರಾಡಕ್ಟ್. ಆಮೇಲೆ ಕ್ವಾಲಿಟಿ ಪ್ರಾಡಕ್ಟ್ ಅಂತ ಹೇಳೋ ಆಗಿದ್ರೆ ಪ್ರತಿ ಪ್ರಾಡಕ್ಟ್ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಗ್ಯಾರಂಟಿ ಇಂದ ಬರುತ್ತೆ. ಸೊ ಎಲ್ಲಾ ಪ್ರಾಡಕ್ಟ್ ಅಲ್ಲೂ ಕೂಡ ನಮ್ಮ ಕಂಪ್ನಿ MD ಸಮೀರ್ ಕೃಷ್ಣ ಮೋದಿ ಅವರು ಸೈನ್ ಮಾಡಿ ಕೊಟ್ಟಿದ್ದಾರೆ. 30 days ತನಕ ನಿಮಗೆ ಯೂಸ್ ಮಾಡೋದಕ್ಕೆ ಆಪರ್ಚುನಿಟಿ ಇದೆ. ಯೂಸ್ ಮಾಡಿ ಇಷ್ಟ ಆಗ್ಲಿಲ್ಲ ಅಂದ್ರೂ ಕೂಡ ವಾಪಸ್ ಕೊಟ್ಟು ನಿಮ್ಮ ಇದರ ದುಡ್ಡು ವಾಪಸ್ ಕೇಳಬಹುದು, ಇಲ್ಲಾಂದ್ರೆ ಪ್ರಾಡಕ್ಟ್ ನ ಬೇರೆದಕ್ಕೆ ಎಕ್ಸ್ಚೇಂಜ್ ಮಾಡ್ಕೋಬಹುದು. ಆ ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಗ್ಯಾರಂಟಿ ಕೂಡ ಇದೆ. ಸೊ ಗುಡ್ ಕ್ವಾಲಿಟಿ ಪ್ರಾಡಕ್ಟ್, ಸ್ಯಾಟಿಸ್ಫ್ಯಾಕ್ಷನ್ ಗ್ಯಾರಂಟಿ ಅಲಾಂಗ್ ವಿತ್ 40,000 rupees ತನಕ ಸೇವಿಂಗ್ಸ್ ಕಸ್ಟಮರ್ ಗೆ ಕೊಡೋದ್ರಿಂದ ನೀವು ಅವ್ರನ್ನ ಪದೇ ಪದೇ ಪ್ರತಿ ತಿಂಗಳು ಉಳಿಸ್ಕೊಳ್ಳೋದ್ರಿಂದ ಬಿಸ್ನೆಸ್ ಹಾಗೆ ಸಸ್ಟೈನ್ಡ್ ಗ್ರೋತ್ ಆಗತ್ತೆ. ಈ ರೀತಿ ಗ್ರೋತ್ ಆಗೋಗಿದ್ರೆ ನಿಮ್ಮ ಕಸ್ಟಮರ್ಸ್ ನ ಎಷ್ಟು ತರಬೇಕು, ಆಕ್ಚುಲಿ ಈ ಒಂದು ಬಿಸ್ನೆಸ್ಗೆ ನಿಮ್ಗೆ ಗ್ರೋತ್ಗೆ ಬೇಕಾಗಿರೋದು ಓನ್ಲಿ 25 to 30 ಕಸ್ಟಮರ್ಸ್ ಎಂಟೈರ್ ಬಿಸ್ನೆಸ್ ಪ್ಯಾನಲ್ಲಿ. ಸೊ ಇಲ್ಲಿ 300 ಹಾಕಿದೀನಿ, ಯಾಕೆಂತ ಹೇಳಿದ್ರೆ ಇದು ಟೀಮ್ ಬಿಸ್ನೆಸ್. ಸೊ ಮಲ್ಟಿ ಲೆವೆಲ್ ಅಲ್ಲಿ ಆಗ್ತಿರೋದ್ರಿಂದ, ಸೊ ಲೆವೆಲ್ ಬೈ ಲೆವೆಲ್ ಕಸ್ಟಮರ್ ಕ್ರಿಯೇಟ್ ಆಗ್ತಾ ಹೋಗೋದ್ರಿಂದ ಅದು ಹಾಗೆ ಬೆಳೆಯುತ್ತೆ. ಸೊ ಇನಿಷಿಯಲಿ ಈವನ್ ನಿಮಗೆ 25-30 ಕಸ್ಟಮರ್ ನ ಕ್ರಿಯೇಟ್ ಮಾಡಿದ್ರೆ ಸಾಕು. ಸೊ ಅದರಲ್ಲೇ ಬೆಳೆಸ್ತಾ ವಿಲ್ ಗೋ ಅಪ್ ಟು 300. ಸೊ 5,000 ರೂಪಾಯಿಂದ 1 ಲಕ್ಷ ತನಕ ಮಾತ್ರ ಹಾಕಿದೀನಿ, ಯಾಕೆಂದ್ರೆ 1 ಲಕ್ಷ ಕ್ರಾಸ್ ಆಗೋಷ್ಟರಲ್ಲಿ ನೀವು ಈ ಬಿಸ್ನೆಸ್ ಅಲ್ಲಿ ಇಂಡಿಪೆಂಡೆಂಟ್ ಆಗ್ತೀರಾ. ಸೊ ಈ ರೀತಿ ಇಂಡಿಪೆಂಡೆಂಟ್ ಆದ್ಮೇಲೆ ಆಬ್ವಿಯಸ್ಲಿ ವಿಲ್ ಸ್ಟಾರ್ಟ್ ಇನ್ಕ್ರೀಸಿಂಗ್ ಯುವರ್ ಇನ್ಕಮ್. ಸೊ ಅದು ನಮ್ ಕರ್ನಾಟಕದಲ್ಲೇ 20 ಲಕ್ಷ ತನಕ ಇನ್ಕಮ್ ಮಾಡಿರೋರು ನಮ್ ಜೊತೆನೆ ಇದ್ದಾರೆ. ಸೊ ಇದು ಎಬಿಲಿಟಿನ ಇನ್ಕ್ರೀಸ್ ಮಾಡ್ತಾ ಇನ್ಕಮ್ ನ ಜಾಸ್ತಿ ಮಾಡ್ತಾ ಹೋಗ್ಬೋದು. ಸೊ ಇಂಡಿಪೆಂಡೆಂಟ್ ಆಗೋದಕ್ಕೆ ನಾನು 1 ಲಕ್ಷ ಹಾಕಿದೀನಿ. ಇಂಡಿಪೆಂಡೆಂಟ್ ಆದ್ಮೇಲೆ ದೆನ್ ಇಟ್ ಈಸ್ ಯುವರ್ ಜರ್ನಿ ಟು ಇನ್ಕ್ರೀಸ್ ಯುವರ್ ಎಬಿಲಿಟಿ ಅಂಡ್ ಇನ್ಕ್ರೀಸ್ ಯುವರ್ ಇನ್ಕಮ್. ಈ ರೀತಿ ಜಾಸ್ತಿ ಮಾಡ್ತಾ ಹೋಗ್ಬೋದು. ಆದ್ರೆ ನಮಗ್ ಬೇಕಾಗಿರೋದು 25 to 30 ಕಸ್ಟಮರ್ಸ್ ಪರ್ಮನೆಂಟ್ ರೆಗ್ಯುಲರ್ ಆಗಿ ಯೂಸ್ ಮಾಡುವಂತ ಕಸ್ಟಮರ್ಸ್ ನ ಕ್ರಿಯೇಟ್ ಮಾಡ್ತಾ ಇದ್ರೆ ಸಾಕು. ಸೊ ಇದನ್ನ ಕ್ರಿಯೇಟ್ ಮಾಡೋದಕ್ಕೆ ಆಬ್ವಿಯಸ್ಲಿ ನಿಮಗೆ ಸಪೋರ್ಟ್ ಬೇಕಾಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಇಂಡಿಪೆಂಡೆಂಟ್ ಆಗೋ ತನಕ. ಸೊ ಈ ರೀತಿ ಸಪೋರ್ಟ್ ನಿಮಗೆ ಆನ್ಲೈನ್ ಆಗಿರ್ಬೋದು, ಆಫ್ಲೈನ್ ಆಗಿರ್ಬೋದು. ಹಾಗೇನೆ ಯೂಟ್ಯೂಬ್ ಅಲ್ಲಿ ನಮ್ಮ ಹತ್ರ ಒಂದು ಲರ್ನಿಂಗ್ ಚಾನಲ್ ಇದೆ, ಹಾಗೇನೆ ಆಪ್ ಇದೆ ಲರ್ನಿಂಗ್ ಗೆ, ಬಿಸ್ನೆಸ್ ಆಪ್ ಇದೆ ಹೇಳ್ಕೊಡೋದಿಕ್ಕೆ, ಇಲ್ಲಾಂದ್ರೆ ಈ ಬಿಸ್ನೆಸ್ ಯಾವ ರೀತಿ ಡೆವಲಪ್ ಆಗ್ತಾ ಇದೆ ಅಂತ ನೋಡೋದಕ್ಕೆ 2 ಆಪ್ ಇದೆ, 2 ಯೂಟ್ಯೂಬ್ ಚಾನಲ್ಸ್ ಕೂಡ ಇದೆ. ಅದಲ್ದಿರ ನಾವು ರೆಗ್ಯುಲರ್ ಆಗಿ ಇದೇ ರೀತಿ ಇವಾಗ ಆನ್ಲೈನ್ ಅಲ್ಲಿ ಏನ್ ನಡೀತಾ ಇದೆ
ಆನ್ಲೈನ್ ಸೆಷನ್ಸ್, ಆಫ್ಲೈನ್ ಸೆಷನ್ಸ್ ಎರಡು ಕೂಡ ನಡೀತಾ ಇರುತ್ತೆ. ಜೊತೆಗೆ ನಿಮ್ಮ ಟೀಮ್ ಲೀಡರ್ಸ್ ಯಾರೆಲ್ಲ ಇದ್ದಾರೆ ಅವ್ರ ಕಡೆಯಿಂದನೂ ಕೂಡ ನಿಮ್ಗೆ ಮೆಂಟರ್ಶಿಪ್, ಡೈರೆಕ್ಷನ್, ಹಾಗೇನೆ ಕೋಚಿಂಗ್, ಆಮೇಲೆ ಏನೆಲ್ಲ ಮಾಡ್ಬೇಕು, ಏನೆಲ್ಲ ಮಾಡಬಾರ್ದು ಎಲ್ಲಾನು ಕೂಡ ಕಂಪ್ಲೀಟ್ ಆಗಿ ಬೋತ್ ಕಂಪನಿ ಆಸ್ ವೆಲ್ ಆಸ್ ಲೀಡರ್ಸ್, ಟೀಮ್ ಲೀಡರ್ಸ್ ಯಾರೆಲ್ಲ ಇದ್ದಾರೆ ಸಕ್ಸಸ್ಫುಲ್ ಆಗಿರೋರು ಎಲ್ಲರೂ ಕೂಡ ನಿಮಗೆ ಹೇಳ್ಕೊಡೋದಕ್ಕೆ ರೆಡಿ ಇದ್ದಾರೆ. ಸೊ ಈ ರೀತಿ ಒಂದು ಮೆಂಟರ್ಶಿಪ್ ನಿಮ್ ಜೊತೆ ಇರುತ್ತೆ, ನಿಮ್ಮ ಡೆವಲಪ್ಮೆಂಟ್ಗೆ, ನಿಮ್ಮ ಫ್ಯಾಮಿಲಿಗೆ ಇಟ್ಕೊಂಡಿರುವಂತ ಒಂದು ಗುರಿನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ. ಇದಿಷ್ಟು ಸಪೋರ್ಟ್ ಆಲ್ರೆಡಿ ಅವೈಲೇಬಲ್ ಇದೆ. ಸೊ ಅಗೇನ್ 28 years ಕಂಪ್ಲೀಟ್ ಮಾಡಿರುವಂತ ಕಂಪ್ನಿಯಿಂದ. ಸೊ ಇದೆಲ್ಲ ನಾನೇನೋ ಹೇಳಿದೆ. ಸೊ ಇದರಲ್ಲಿ ಬರೀ ಬಾಯಿ ಮಾತಲ್ಲೇ ಅಲ್ಲ, ಅಟ್ಲೀಸ್ಟ್ ಯಾರನ್ನಾದ್ರೂ ತೋರಿಸಿದ್ರೆ ನಮಗೆ ನಿಜವಾಗ್ಲೂ ಕೂಡ ನಮ್ಮ ಇಂಡಿಯನ್ಸ್ಗೆ ಅವಾಗ್ಲೇ ನಮಗೆ ಶ್ಯೂರಿಟಿ ನಮಗೆ ಬೇಕಾಗತ್ತೆ. ಸೊ ಅದಕ್ಕೆ ಅಂತ ಹೇಳಿ ಇವತ್ತು ನಾನು ನಿಮಗೆ 3 ಜನದ್ದು ಒಂದು ವಿಡಿಯೋ ತಗೊಂಡು ನಿಮಗೆ ರೆಕಾರ್ಡ್ ಮಾಡಿರುವಂತ ವಿಡಿಯೋನ ನಿಮಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಲೈವ್ ಅಲ್ಲಿ ತೋರಿಸಬಲ್ಲ ರೆಕಾರ್ಡೆಡ್ ವಿಡಿಯೋ. ಸೊ ಫಾರ್ ಎ ಕ್ವಿಕ್ ಮಾತಿಗೆ ಇಲ್ಲಾಂದ್ರೆ ಕ್ವಿಕ್ ಆಗಿ ಮುಗಿಸೋದಿಕ್ಕೆ ಅಂತ ಹೇಳಿ ಲೈವ್ ಅಲ್ಲಿ ಸಿಕ್ಕಿದಾಗ, ಅಂದ್ರೆ ಎದುರುಗಡೆ ಸಿಕ್ಕಿದಾಗ ಇನ್ನೂ ಚೆನ್ನಾಗಿ ನೀವು ತಿಳ್ಕೊಬಹುದು. ಸೊ ಆಸ್ ಆಫ್ ನೋ ಲೆಟ್ಸ್ ವಾಚ್ ಫ್ಯೂ ಆಫ್ ದಿ ಟೆಸ್ಟಿಮೋನೀಸ್, ಅಂದ್ರೆ 3 ಪೀಪಲ್ದು ಮಾತ್ರ ಟೆಸ್ಟಿಮೋನಿ. ಇದರಲ್ಲಿ ರೀಸೆಂಟ್ ಆಗಿ ಜಸ್ಟ್ ಲಾಸ್ಟ್ ವೀಕ್ ಅಲ್ಲೇ ನಮ್ ಜೊತೆ ಪಟಾಯ ಟ್ರಿಪ್ ನ ಎಂಜಾಯ್ ಮಾಡಿ ಬಂದಿರೋರ್ದು ಇವಾಗ ನಿಮ್ಗೆ ವಿಡಿಯೋ ಕನೆಕ್ಟ್ ಮಾಡ್ತಾ ಇದ್ದೀನಿ. ಫ್ಯೂ ಟೆಸ್ಟಿಮೋನೀಸ್ ನಿಮ್ಗೋಸ್ಕರ. ಹಾಗೇನೆ ಅವ್ರು ಯಾರು ಅಂತಾನು ನೀವು ತಿಳ್ಕೊಬಹುದು, ಅವ್ರ ಬ್ಯಾಕ್ ಗ್ರೌಂಡ್ ಹೇಗಿದೆ, ಹೇಗಿರೋರು ಇವಾಗ ಹೇಗಾಗಿದ್ದಾರೆ ಅದನ್ನು ಕೂಡ ನೀವು ತಿಳ್ಕೊಬಹುದು. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇಲ್ಲಿ ನಾನು ಇದು 2ನೇ ಟ್ರಿಪ್ಪು ಬರ್ತಾ ಇರೋದು. ಮೊದಲು ದುಬೈ ಟ್ರಿಪ್ ಹೋಗಿದ್ದೆ, ಇವಾಗ ಥೈಲ್ಯಾಂಡ್ ಟ್ರಿಪ್ ಹೋಗಿದ್ದೀನಿ, ಮತ್ತೆ ಇಂಟರ್ನ್ಯಾಷನಲ್ ಟ್ರಿಪ್ಪು ಇದೆ 2ನೇ ಸಲ ಬರ್ತಾ ಇರೋದು. ತುಂಬಾ ಖುಷಿ ಆಗುತ್ತೆ. ಇಲ್ಲಿ ಬಂದ್ಮೇಲೆ ಫಸ್ಟ್ ಬುದ್ಧ ಟೆಂಪಲ್ಗೆ ಕರ್ಕೊಂಡು ಹೋಗಿದ್ರು, ತುಂಬಾ ಚೆನ್ನಾಗಿತ್ತು. ತುಂಬಾ ನನ್ನ ಫ್ರೆಂಡ್ಸ್ ಜೊತೆಲೆಲ್ಲ ತುಂಬಾ ಎಂಜಾಯ್ ಮಾಡಿದೆ. ಮತ್ತೆ ಇವಾಗ ಥೈಲ್ಯಾಂಡ್ ಅಲ್ಲಿ ಸಮುದ್ರದಲ್ಲಿ ಬರೀ ನೀರು 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 ನೀರು, ನನ್ಗೆ ಎಷ್ಟು ಮನಸ್ಫೂರ್ತಿ ಆಗುತ್ತೋ ಅಷ್ಟು ಫುಲ್ ಎಂಜಾಯ್ ಮಾಡಿದೆ. ಇವಾಗ ಇಲ್ಲಿ ಫುಡ್ ಅಷ್ಟೇ ಎಷ್ಟು ಚೆನ್ನಾಗಿರುತ್ತೆ. ನನ್ನ ಮನೆಯವ್ರಿಗೆ ನಾನು ಸರ್ವಿಸ್ ಮಾಡ್ತಾ ಇದ್ದೆ, ಇಲ್ಲಿ ನನಗೆ ಸರ್ವಿಸ್ ಮಾಡ್ತಾರೆ ಎಲ್ಲಾರು, ಫುಡ್ ತಗೊಂಡ್ ಬಂದು ಮುಂದೆ ಇಡ್ತಾರೆ. ಅದು ನನಗೆ ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ನನಗೆ ಸರ್ವಿಸ್ ಮಾಡಿ ತುಂಬಾ ಬೇಜಾರಾಗಿತ್ತು. ಇಲ್ಲಿ ನನಗೆ ಸರ್ವಿಸ್ ಮಾಡೋರು ನೋಡಿದ್ರೆ ತುಂಬಾ ಖುಷಿ ಆಯ್ತು. ಮತ್ತೆ ಇಲ್ಲಿ ನಮ್ ಸಮೀರ್ ಮೋದಿ ಸಾರ್ಗೆ ಇದೆಲ್ಲ ಕೊಟ್ಟಿದ್ದಕ್ಕೆ ತುಂಬಾ 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 ಧನ್ಯವಾದಗಳು ಅವ್ರಿಗೆ. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅವ್ರಿಗೆ ಸಾಕಾಗಲ್ಲ. ಮತ್ತೆ ಬರ್ಬೇಕಾದ್ರೆ ಇಲ್ಲಿ ನಾನೊಬ್ಳೆ ಎಂಜಾಯ್ ಮಾಡೋದಲ್ಲ, ಇಡೀ ನನ್ನ ಟೀಮ್ನೆಲ್ಲ ಕರ್ಕೊಂಡ್ ಬರ್ಬೇಕು, ನನ್ನ ಫ್ಯಾಮಿಲಿನ ಕರ್ಕೊಂಡ್ ಬರ್ಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಥ್ಯಾಂಕ್ ಯು ಮೋದಿ ಕೇರ್. ನನ್ನ ಹೆಸರು ರಾಮಮೂರ್ತಿ ಅಂತ. ನಮ್ದು ಬಂದು ಬೆಂಗಳೂರು ರೂರಲ್ ಡಿಸ್ಟಿಕ್ ಹೊಸಕೋಟೆ ಅಂತೇಳಿ. ನಮ್ಮದು ಬೇಸಿಕಲಿ ಬ್ಯಾಕ್ಗ್ರೌಂಡ್ ಬಂದು ಅಗ್ರಿಕಲ್ಚರ್ ಮತ್ತು ಬಿಸ್ನೆಸ್ ಮಾಡ್ತಾ ಇದ್ದೀವಿ. ನಂದು ಇದು ಕಂಪ್ನಿ ಕೊಟ್ಟಿರೋಂಥದ್ದು 4ನೇ ಟ್ರಿಪ್ಪಲ್ಲಿ ಬಂದಿದ್ದೀನಿ ಈಗ ಕಂಪ್ಲೀಟು. ಇಲ್ಲಿ ಏನು ಪಟಾಯ ಅನ್ನೋದು ಒಂದು ವರ್ಲ್ಡಲ್ಲೇ ಬೆಸ್ಟು ಸಿಟಿ ಅಂತ ಹೇಳ್ಬೋದು. ಇದು ಕಂಪ್ನಿ ಕೊಟ್ಟಿರೋಂಥ ಎಲ್ಲ ಪ್ಯಾಕೇಜ್ನು ಕಂಪ್ಲೀಟ್ ಎಂಜಾಯ್ಮೆಂಟ್ ಮಾಡಿದ್ದೀನಿ. ಏನಂತಂದರೆ ಇಲ್ಲಿ ಮೋದಿ ಕೇರ್ ಕೊಟ್ಟಿರೋಂಥ ಎಲ್ಲ ಏನು ಕೊಡುತ್ತೋ ಪ್ಯಾಕೇಜು ಅದು ಕಂಪ್ಲೀಟ್ ಅಲ್ಟಿಮೇಟ್ ಆಗಿರುತ್ತೆ. ಸಮೀರ್ ಸರ್ ಮತ್ತು ಕಂಪ್ನಿ ಮ್ಯಾನೇಜ್ಮೆಂಟು ಅದೇ ರೀತಿ ಇದು ಮಾಡುತ್ತೆ, ಟ್ರೀಟ್ ಮಾಡುತ್ತೆ ನಮಗೆ. ಇಲ್ಲಿ ಏನಂದರೆ ಸಾಮಾನ್ಯವಾದ ಕನಸುಗಾರರು ಏನಿರ್ತಾರೋ ಅವರು ಕಂಪ್ಲೀಟಿಗೆ ಮೋದಿ ಕೇರಲ್ಲಿ ಬಂದು ನೆರವೇರಿಸ್ಕೋಬೋದು, ಫುಲ್ಫಿಲ್ ಮಾಡ್ಕೋಬೋದು ಅಂತ ಹೇಳ್ತೀನಿ. ಮತ್ತು ಏನಂತಂದರೆ ನೆಕ್ಸ್ಟ್ ಬರೋಂಥ ನಮ್ಮ ಟೀಮಲ್ಲಿರ್ಬೋದು ಅಥವಾ ನನ್ನ ಫ್ಯಾಮಿಲಿನ ನೆಕ್ಸ್ಟ್ ಟ್ರಿಪ್ಪಲ್ಲಿ ಕರ್ಕೊಂಬರ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಕಂಪ್ಲೀಟ್ ಕಂಪನಿ ಕೊಟ್ಟಿರೋ ಎಲ್ಲ ಏನು ಪ್ಯಾಕೇಜ್ ಕೊಟ್ಟಿತ್ತು ಅದು ಕಂಪ್ಲೀಟ್ ಅನುಭವಿಸ್ತಾ ಇದ್ದೀವಿ, ತುಂಬ ಎಂಜಾಯ್ಮೆಂಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸಮೀರ್ ಸರ್ಗೆ. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನವೀನ್. ಈ ಅವಕಾಶಕ್ಕೆ ಬರೋದಕ್ಕಿಂತ ಮುಂಚೆ ಸ್ಟೂಡೆಂಟ್ ಬ್ಯಾಕ್ಗ್ರೌಂಡ್ ಇಂದ ಮೋದಿ ಕೇರ್ಗೆ ಬಂದಿದ್ದು. ಮೋದಿ ಕೇರ್ ತಗೊಳ್ಳೋ ಉದ್ದೇಶ ಒಂದು ಉತ್ತಮವಾದಂತ ಒಂದು ಜೀವನ ಶೈಲಿನ ಮಾಡಬೇಕು ಅಂತ ಹೇಳಿ ಮೋದಿ ಕೇರ್ಗೆ ಬಂದೆ. ಒಂದು ಗುಡ್ ಲೈಫ್ ಸ್ಟೈಲ್ ಬೇಕಿತ್ತು. ಸೊ ಮೋದಿ ಕೇರ್ ನ ನೋಡಿದಾಗ, ಸೊ ಇಲ್ಲಿ ಮೋದಿ ಕೇರ್ ಇರುವಂತ ಸಿಸ್ಟಮ್ ಅಂಡ್ ಬೆಳೆದಿರುವಂತ ಲೀಡರ್ಗಳನ್ನ ನೋಡಿದಾಗ ನಾವು ಕೂಡ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಸೊ ಈ ಒಂದು ಅವಕಾಶದಲ್ಲಿ ಬೆಳಿಬಹುದು ಅಂತ ಅರ್ಥ ಮಾಡ್ಕೊಂಡು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದೆ.
ಸೊ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದಾಗ ಒಂದು ಸಣ್ಣ ಇನ್ಕಮ್ ಇಂದ ಸ್ಟಾರ್ಟ್ ಆದಂತ ಒಂದು ಇನ್ಕಮ್ ಇವತ್ತು ಬಹಳ ಹೆಮ್ಮೆಯಿಂದ ಹೇಳಕ್ಕೆ ತುಂಬಾ ಖುಷಿ ಆಗತ್ತೆ. ಇವತ್ತು ಮೋದಿ ಕೇರ್ ಮುಖಾಂತರ ಕಾರು, ಮನೆ, ಲ್ಯಾಕ್ಸ್ ಟುಗೆದರ್ ಇನ್ಕಮ್, ಇವತ್ತು ಫಾರಿನ್ ಟ್ರಿಪ್ ಗಳು ಸಿಕ್ಕಿದೆ. ಇವತ್ತು ಬಹಳ ಖುಷಿ ಆಗತ್ತೆ. ಒಂದು ಒಳ್ಳೆ ಜೀವನನ ಮೋದಿ ಕೇರ್ ಮುಖಾಂತರ ನಾನ್ ಮಾಡ್ತಾ ಇದ್ದೀನಿ. ಇವತ್ತು ಹೊರಗಡೆ ಜಾಬ್ ಸಿಸ್ಟಮ್ ಅಲ್ಲಿ 60 ವರ್ಷ ದುಡ್ದು ಏನ್ ತಗೊಳಕ್ ಆಗಲ್ವೋ ಅದನ್ನ ಶಾರ್ಟ್ ಪೀರಿಯಡ್ ಅಲ್ಲಿ ಮೋದಿ ಕೇರ್ ಅಲ್ಲಿ ನಾನ್ ಪಡ್ಕೊಂಡಿದೀನಿ ಅಂತ ಹೇಳಕ್ಕೆ ಹೆಮ್ಮೆ ಆಗುತ್ತೆ. ಜೊತೆಗೆ ಮೋದಿ ಕೇರ್ ಮುಖಾಂತರ ಇವತ್ತು ಲಾಸ್ಟ್ ಒಂದು ಪಟಾಯ ಟ್ರಿಪ್ ಹೋಗಿ ಬಂದಿದ್ವಿ. ಸೊ ಬ್ಯಾಂಕಾಕ್, ಇದು ನಾನ್ 3ನೇ ಸರಿ ಹೋಗ್ತಾ ಇರೋದು ಬ್ಯಾಂಕಾಕ್ಗೆ. ಫಸ್ಟ್ ಟೈಮ್ ನಾನು ಹೋಗಿ ಬಂದೆ, ಸೆಕೆಂಡ್ ಟೈಮ್ ವೈಫ್ ಮತ್ತೆ ಅಮ್ಮ ಬಂದಿದ್ರು. 3ನೇ ಟೈಮ್ ವಿಶೇಷ ಏನಂದ್ರೆ ಮಗಳನ್ನ ಕರ್ಕೊಂಡು ಹೋಗಿದ್ದೆ. ಥ್ರೂ ಟ್ರಾವೆಲ್ ಫಂಡ್ ನ ಯೂಸ್ ಮಾಡ್ಕೊಂಡು ಇಬ್ರು ಕೂಡ ಹೋಗಿದ್ವಿ. ಸೊ ಆ ಒಂದು ಪಟಾಯ ಟ್ರಿಪ್ ಅಲ್ಲಿ ಸಾಕಷ್ಟು ಎಂಜಾಯ್ಮೆಂಟ್ ಮಾಡಿದ್ರು ನಮ್ಮ ಮಗಳು. ಸೊ ಏನ್ ಅನ್ಸ್ತು ನಮ್ಮ ಮಗಳ ಕಡೆ, ನಾವಂತೂ ಬಹಳ ಖುಷಿ ಆಗುತ್ತೆ. ಮೋದಿ ಕೇರ್ ಫಾರಿನ್ ಟ್ರಿಪ್ ಒಂದು ಲಕ್ಸುರಿಯಸ್ ಆಗಿ ಕೊಡ್ತಾರೆ, ತುಂಬಾ ಎಂಜಾಯ್ ಮಾಡಿದ್ವಿ. ನನಗಂತೂ ಬಹಳ ಖುಷಿ ಆಯ್ತು. ಸೊ ಆ ಒಂದು ಪಟಾಯ ಟ್ರಿಪ್ ನ ಯಾವ ತರ ಎಂಜಾಯ್ ಮಾಡಿದ್ರಿ ಅಂತ ನಮ್ಮ ಮಗಳ ಮುಖಾಂತರ ಒಂದು ಟೆಸ್ಟಿಮೋನಿ ಕೇಳೋಣ. ಹಾಯ್ ಎವ್ರಿವನ್, ನನ್ನ ಹೆಸರು ಸಾನ್ವಿ. ಇದು ನನ್ನ ಫಸ್ಟ್ ಟೈಮ್ ನಮ್ಮ ಪಪ್ಪ ಜೊತೆ ಹೋಗಿದ್ದು ಟ್ರಿಪ್ಗೆ. ಫಸ್ಟ್ ನಾವು ಹೋಟೆಲ್ಗೆ ಎಂಟ್ರಿ ಮಾಡಿದ್ವಿ, ನೆಕ್ಸ್ಟ್ ರೂಮ್ಗೆ ಹೋಗಿ ಬಾತ್ ಮಾಡಿದ್ವಿ. ಆಮೇಲೆ ಫುಡ್ ತುಂಬಾ ಟೇಸ್ಟಿ ಇತ್ತು. ಸ್ವಿಮ್ಮಿಂಗ್ ಪೂಲ್ ಹೋದ್ವಿ, ನೆಕ್ಸ್ಟ್ ಡೇ ಪ್ಯಾರಾಸೈಲಿಂಗ್ ಹೋದ್ವಿ, ಅಂಡರ್ ವಾಟರ್ ಸಿ ಓಷನ್ ಹೋದ್ವಿ, ಬನಾನಾ ರೈಡ್ ಹೋದ್ವಿ, ಜಸ್ಕಿ ರೈಡ್ ಹೋದ್ವಿ. ತುಂಬಾ ಎಂಜಾಯ್ ಆಯ್ತು ಅಂದ್ರೆ ಎಂಜಾಯ್ ಆಯ್ತು. ಅದು ನೆಕ್ಸ್ಟ್ ಡೇ ಅಲ್ಕಾಸಾರ್ ಶೋ ಹೋದ್ವಿ, ತುಂಬಾ ಎಂಜಾಯ್ ಆಯ್ತು. ಥ್ಯಾಂಕ್ ಯು ಮೋದಿ ಕೇರ್, ಥ್ಯಾಂಕ್ ಯು ಸಮೀರ್ ಸರ್. ನೆಕ್ಸ್ಟ್ ಟೈಮ್ ಮೋದಿ ಕೇರ್ ಇಂದ ಟ್ರಿಪ್ ಸಿಕ್ಕಿದ್ರೆ ನೀವು ನಿಮ್ ಫ್ಯಾಮಿಲಿ ಆಮೇಲೆ ನಿಮ್ಮ ಚಿಲ್ಡ್ರನ್ ಕರ್ಕೊಂಡ್ ಬನ್ನಿ. ಥ್ಯಾಂಕ್ ಯು ಮೋದಿ ಕೇರ್. ಥ್ಯಾಂಕ್ ಯು ಸನ್ವಿ. ಅಂಡ್ ಫ್ರೆಂಡ್ಸ್, ನಮ್ಮ ಮಗಳು ಶೇರಿಂಗ್ಸ್ ಕೂಡ ಕೇಳಿದ್ರಿ. ಇವತ್ತು ಖುಷಿಯಿಂದ ಬಿಸ್ನೆಸ್ ನ ನಾವು ಮಾಡ್ತಾ ಇದೀವಿ. ಮೋದಿ ಕೇರ್ ನ ಸೀರಿಯಸ್ ಆಗಿ ಮಾಡ್ತಾ ಇರೋ ಉದ್ದೇಶ ಇಷ್ಟೇ. ಒಂದು ಸ್ವದೇಶಿ ಕಂಪನಿ, ಅಂತಾರಾಷ್ಟ್ರೀಯ ಗುಣಮಟ್ಟ ಉಳ್ಳಕ್ಕಂತ ಪ್ರಾಡಕ್ಟ್ಸ್ ಗಳು ಇವತ್ತು ನಮ್ಗೆ ಸಿಗ್ತಾ ಇದಾವೆ. ಇಲ್ಲಿ ಅವಕಾಶ ಎಲ್ರಿಗೂ ಸಿಗಲ್ಲ, ಬಟ್ ಇವತ್ತು ಫ್ಯಾಮಿಲಿ ಮಾಡುವಂತ ಬಿಸ್ನೆಸ್ ಇದು. ಸೊ ಫ್ಯಾಮಿಲಿ ಕೂಡ ಈ ಬಿಸ್ನೆಸ್ ನ ರನ್ ಮಾಡಬಹುದು. ಜೊತೆಗೆ ಇಲ್ಲಿ ಬಿಸ್ನೆಸ್ ಅವಕಾಶ ಎಲ್ರಿಗೂ ಸಿಗಲ್ಲ, ಸಿಕ್ತವ್ರು ಎಲ್ಲರೂ ಕೂಡ ಇಲ್ಲಿ ಕೊಡುವಂತ ಅಪ್ಲೈನ್ ಸಪೋರ್ಟ್ ಅಂಡ್ ಕಂಪನಿ ಸಪೋರ್ಟ್ ಇದೆರಡನ್ನು ಕೂಡ ಬಳಸ್ಕೊಂಡು ಇವತ್ತು ಅವ್ರ ಲೈಫ್ ಅಲ್ಲಿ ಯಾವ ರೀತಿ ಬೇಕೋ ಆ ರೀತಿ ಸಕ್ಸಸ್ ಆಗ್ತಾ ಇದ್ದಾರೆ. ಜೊತೆಗೆ ನಾವು ಕೂಡ ಇವತ್ತು ಬೆಳಿತಿದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಫ್ರೆಂಡ್ಸ್, ನಾನು ಬಿಸ್ನೆಸ್ ಗೆ ಜಾಯ್ನ್ ಆದಾಗ ಕೇವಲ ಬೆರಳೆಣಿಕೆ ಲೀಡರ್ಸ್ ಗಳಷ್ಟೇ ಫಾರಿನ್ ಟ್ರಿಪ್ ಗೆ ಹೋಗ್ತಾ ಇದ್ರು. ಫಾರಿನ್ ಟ್ರಿಪ್ ಅಂದ್ರೆ ಕನ್ಸಾಗಿತ್ತದು. ಬಟ್ ಇವತ್ತು ಬ್ಯಾಚ್ ವೈಸ್ ಹೋಗ್ತಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಸೊ ನಾವು ಫಸ್ಟ್ ಬ್ಯಾಚ್ ಹೋಗಿ ಬಂದ್ವಿ, ಇವಾಗ 4th ಬ್ಯಾಚ್ ಕೂಡ ಹೋಗ್ತಾ ಇದೆ. ಸೊ ಇವತ್ತು ಬ್ಯಾಚ್ ವೈಸ್ ಹೋಗ್ತಿದ್ದಾರೆ ಅಂದ್ರೆ ಮೋದಿ ಕೇರ್ ಎಷ್ಟು ದೊಡ್ಡ ಮಟ್ಟಿಗೆ ಬೆಳೆದಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಅಂಡ್ ಇವತ್ತು ಬಹಳ ಖುಷಿಯಿಂದ ಒಂದು ಸಕ್ಸಸ್ಫುಲ್ ಲೈಫ್ ನ ನೀಡ್ ಮಾಡಕ್ಕೆ ಹೆಲ್ಪ್ ಮಾಡಿದಂತ ಎಲ್ಲಾ ಲೀಡರ್ಗಳು ಅಂಡ್ ಡೌನ್ ಲೈನ್ಸ್ ಹಾಗೂ ಕಂಪ್ನಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೋದಿ ಕೇರ್ ಅಂಡ್ ಥ್ಯಾಂಕ್ ಯು ಸಮೀರ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಮೂರನೇದು ಅವರ ಪಟಾಯ ಟ್ರಿಪ್ ಜೊತೆಗೆ ಅವರ ಇನ್ಕಮ್ ಯಾವ ರೀತಿ ನವೀನ್ ಅವರು ಹೇಳಿದ್ರು. ಸೊ ಅವರು ನಮ್ಮ ದಿ ಲಕ್ಪತೀಸ್ ಅಲ್ಲಿ ಅವರು ಕೂಡ ಇರುವಂತದ್ದು. ಸೊ ಬ್ಯಾಕ್ ಗ್ರೌಂಡ್ ಇರ್ರೆಸ್ಪೆಕ್ಟಿವ್ ಆಫ್ ಬ್ಯಾಕ್ ಗ್ರೌಂಡ್. ಸೊ ಸ್ಟೂಡೆಂಟ್ ಆಗಿ ಜಾಯ್ನ್ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಇವನ್ ಹೋಮ್ ಮೇಕರ್ ಆದ್ರೂ ಜಾಯ್ನ್ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಇವನ್ ವರ್ಕಿಂಗ್ ಎಂಪ್ಲಾಯಿ ಆದ್ರೂ ಕೂಡ ಜಾಯ್ನ್ ಆಗ್ಬೋದು. ಸೊ ಅಗೇನ್ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್, ಇಲ್ಲ ಅಂದ್ರೆ ಇವನ್ ಇದು ಫಸ್ಟ್ ಪ್ರೈಮರಿ ಸೋರ್ಸ್ ಆಫ್ ಇನ್ಕಮ್ ಕೂಡ ಮಾಡಬಹುದು. ಈಗ ಡೈರೆಕ್ಟ್ ಆಗಿ ನಾನು ಬಿಸ್ನೆಸ್ ಆಗಿ ತಗೊಳ್ತೀನಿ ಅನ್ನೋ ಆಗಿದ್ರೆ ನವೀನ್ ತರ ನೀವು ಕೂಡ ಬಿಸ್ನೆಸ್ ಆಗಿ ಡೈರೆಕ್ಟ್ ಆಗಿ ಸ್ಟಾರ್ಟ್ ಮಾಡಬಹುದು. ಸೊ ಇದು ನಿಮ್ಮ ಆಸ್ ಪರ್ ಕನ್ವೀನಿಯಂಟ್ ರಿಕ್ವೈರ್ಮೆಂಟ್. ಸೊ ಯಾರು ಜಾಬ್ ಹುಡುಕ್ತಾ ಇದ್ರು ಕೂಡ ಇದನ್ನ ಡೈರೆಕ್ಟ್ ಆಗಿ ಇದನ್ನ ಸ್ಟಾರ್ಟ್ ಮಾಡಬಹುದು. ಇದು ನಿಮ್ಗೆ ಬಿಟ್ಟಿದ್ದು. ಸೊ ಈ ರೀತಿ ಹಾಗೆ ನೀವು ನೋಡ್ಬೋದು. ಸೊ ವೆರಿ ಸಿಂಪಲ್ ಪೀಪಲ್. ಸೊ ಬಿಸ್ನೆಸ್ ನ ಮಾಡೋದಕ್ಕೆ ಇಂಟೆನ್ಷನ್ ಇದ್ರೆ ಅವ್ರ ಮಾತಾಡುವಂತ ಟೆಕ್ನಿಕ್ ಆಗಿರ್ಬೋದು, ಅದು ಕರೆಕ್ಟ್ ಆಗಿ ಪ್ರೊಫೆಷನಲ್ ಆಗಿ ಬರ್ಬೇಕು ಅಂತಲ್ಲ, ಹಾರ್ಟ್ಲಿ ಚೆನ್ನಾಗಿ ಮಾತಾಡ್ತಾ ಇದ್ರೆ ಸಾಕು. ಹಾರ್ಟ್ಲಿ ಕನೆಕ್ಟ್ ಮಾಡಿದ್ರೆ ಈ ಒಂದು ಬಿಸ್ನೆಸ್ ಯಾರಾದ್ರೂ ಸರಿ ಮಾಡ್ಬೋದು. ಸೊ ಇದು ನಮ್ಮ ಕಡೆ ಇರುವಂತ ಒಂದು ಆಪರ್ಚುನಿಟಿ ನಿಮ್ಮ ಫ್ಯಾಮಿಲಿಗೋಸ್ಕರ. ಸೊ ಇದು ಇದಾದ್ಮೇಲೆ ನಿಮಗೆ ಹೇಳೋದಕ್ಕೆ ಏನೇ ಇಲ್ಲ. ಸೊ ನಿಮ್ಮ ಹತ್ರ 2 ಚಾಯ್ಸ್ ಇದೆ ಲೈಫ್ ಅಲ್ಲಿ, ಅಗ್ರ ಇಲ್ಲ ಅಂದ್ರೆ ಎನಿ ಟೈಮ್. ಸೊ ಏನದು ಚಾಯ್ಸ್, ಐದರ್ ನನಗೆ ಬೇಕಾಗಿರುವಂತ ಒಂದು ಇನ್ಕಮ್ ಅಲ್ಲಿ ಫೈನಾನ್ಷಿಯಲ್ ಸೆಕ್ಯೂರಿಟಿ ಇಷ್ಟು ಸಾಕು ಅಂತ ಆಗಿರ್ಬೋದು, ಇಲ್ಲ ಅಂದ್ರೆ ಫೈನಾನ್ಷಿಯಲ್ ಫ್ರೀಡಮ್ ತಗೊಳ್ಳೋದಕ್ಕೆ. ಅಂದ್ರೆ ನಾನೇನ್ ಅನ್ಕೊಂಡಿದ್ದೀನಿ ಹಾಗೇನೆ ನನ್ನ ಹತ್ರ ಸಫಿಶಿಯಂಟ್ ಆಗಿ ಇನ್ಕಮ್ ಮಾಡ್ಕೊಂಡಾದ್ಮೇಲೆ ದೆನ್ ಫೈನಾನ್ಷಿಯಲ್ ಫ್ರೀಡಮ್ ಸಿಗುತ್ತೆ. ಅರ್ಥ ಏನು? ಸೊ ಕಾಂಪ್ರಮೈಸ್ ಲೈಫ್ ಇಂದ ನಾನು ಫ್ರೀಡಮ್ ಆಗಿ ಕನ್ವರ್ಟ್ ಆಗಿ ಹೋಗೋದು. ಸೊ ಇಷ್ಟು ದುಡ್ಡನ್ನ ಕಾಸ್ಟ್ ಅನ್ನು ನೋಡೋ ಬದಲು ಎಂಜಾಯ್ಮೆಂಟ್ ನೋಡಾಗಿದ್ರೆ ಅದೇ ನಮ್ಮ ಫೈನಾನ್ಷಿಯಲ್ ಫ್ರೀಡಮ್. ನನಗೋಸ್ಕರ ಅಂತ ಅಲ್ಲ, ನನ್ನ ಎಂಟೈರ್ ಫ್ಯಾಮಿಲಿಗೋಸ್ಕರ ಆಗಿದ್ರೆ
ದೆನ್ ವಿ ಹ್ಯಾವ್ ದಿಸ್ ಆಪರ್ಚುನಿಟಿ. ಇದೇ ನಮ್ಮ ಮೋದಿ ಕೇರ್ ಆಪರ್ಚುನಿಟಿ. ಸೊ ನಿಮಗೋಸ್ಕರ ವಿತ್ ಆಲ್ ದಿ ಸಪೋರ್ಟ್, ಎಲ್ಲರೂ ಸಕ್ಸಸ್ಫುಲ್ ಆಗಿರೋರು, ಪ್ಯಾಷನೇಟ್ ಆಗಿ ವರ್ಕ್ ಮಾಡ್ತಾ ಇರೋರು, ಇಲ್ಲ ಅಂತ ಹೇಳಿದ್ರೆ ಈವನ್ ಕಂಪ್ನಿ ಪ್ರೊಫೆಷನಲ್ ಕೂಡ ನಿಮ್ ಜೊತೆ ನಿಮ್ಮ ಒಂದು ಗುರಿ ತಲುಪೋದ ತನಕ ನೀವು ನಿಲ್ಲಲ್ಲ ಅನ್ನೋಗಿದ್ರೆ, ಆ ಗುರಿ ತಲುಪೋ ತನಕ ನಿಮ್ಮ ಸಪೋರ್ಟ್ ನಮ್ಮ ಕಂಪ್ನಿಯಿಂದ ಎಂಟೈರ್ ಟೀಮ್ ನಿಮ್ಗೋಸ್ಕರ ರೆಡಿ ಇದೆ. ಸೊ ಹಿಯರ್ ಬೈ ಲೆಟ್ ಮಿ ವೆಲ್ಕಮ್ ಯು ಟು ಅವರ್ ಮೋದಿ ಕೇರ್ ಆಪರ್ಚುನಿಟಿ ಅಂಡ್ ಮೋದಿ ಕೇರ್ ಫ್ಯಾಮಿಲಿ. ಎಲ್ಲರಿಗೂ ಕೂಡ ವೆಲ್ಕಮ್ ಅಂಡ್ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಜರ್ನಿ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಟೈಮ್. ಒಂದು 30 minutes ನಮಗೋಸ್ಕರ ಕೊಟ್ಟಿದ್ದಕ್ಕೆ ನಿಮ್ಗೆ, ನಿಮ್ಮ ಫ್ಯಾಮಿಲಿಗೆ ಥ್ಯಾಂಕ್ ಯು. ಅಂಡ್ ಮತ್ತೆ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳ್ಕೊಳ್ಳೋದಕ್ಕೆ ಆಬ್ವಿಯಸ್ಲಿ 30 minutes ಎಲ್ಲ ಪಾಯಿಂಟ್ ಕೂಡ ಕವರ್ ಮಾಡಕ್ ಆಗಲ್ಲ. ಸೊ ಫ್ಯೂಚರ್ ಅಲ್ಲಿ ಐದರ್ ಆನ್ಲೈನ್, ಇಲ್ಲಾಂದ್ರೆ ನಿಮ್ಗೆ ಈ ಲಿಂಕ್ ಯಾರು ನಿಮ್ಗೆ ಶೇರ್ ಮಾಡಿದ್ರೆ ಅವ್ರ ಹತ್ರ ನೀವು ಕೇಳ್ಕೋಬಹುದು. ಮುಂದೆ ನಾನೇನ್ ಮಾಡ್ಬೇಕು, ಈ 3,000 to 4,000 rupees ಏನ್ ಯಾವ ಪ್ರಾಡಕ್ಟ್ ತಗೋಬೇಕು ಅಂತ ಸ್ಟಾರ್ಟ್ ಮಾಡಿ, ದೆನ್ ರಿಮೈನಿಂಗ್ ಜರ್ನಿ ಐದರ್ ಕಂಪ್ನಿ ಕಡೆಯಿಂದ, ಇಲ್ಲಾಂದ್ರೆ ನಿಮ್ಗೆ ಯಾರು ಕನೆಕ್ಟ್ ಆಗಿದ್ದಾರೆ ಅವ್ರು ನಿಮ್ಗೆ ಶೇರ್ ಮಾಡ್ತಾರೆ. ಸೊ ಬೆಸ್ಟ್ ಆಫ್ ಲಕ್ ಫಾರ್ ಯುವರ್ ಜರ್ನಿ ಅಂಡ್ ವೆಲ್ಕಮ್ ಟು ಅವರ್ ಫ್ಯಾಮಿಲಿ, ಮೋದಿ ಕೇರ್ ಫ್ಯಾಮಿಲಿಗೆ ಎಲ್ಲರೂ ಕೂಡ ವೆಲ್ಕಮ್ ಅಂಡ್ ಥ್ಯಾಂಕ್ ಯು. ನಮ್ಮ ಯಾರೆಲ್ಲ ಅಡ್ವೈಸರ್ ಪಾರ್ಟ್ನರ್ಸ್ ಇದಾರ, ಸೊ ಯಾರಿಗೆಲ್ಲ ಲಿಂಕ್ ಶೇರ್ ಮಾಡಿದಾರೆ, ನಿಮ್ಮ ಯಾರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ ಮಾತಾಡ್ಕೊಳ್ಳಿ, ಅವಾಗ ಇನ್ನೇನ್ ಮಾಡ್ಬೇಕು, ನೆಕ್ಸ್ಟ್ ಸ್ಟೆಪ್ ಏನಿದೆ ಅಂತ ಅವ್ರಿಗೆ ಕನೆಕ್ಟ್ ಮಾಡಿ. ಅಂಡ್ ಬೆಸ್ಟ್ ಆಫ್ ಲಕ್ ಎಲ್ಲರಿಗೂ ಕೂಡ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಅಗೇನ್ ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ. See you again tomorrow in one more session. Thank you ಎಲ್ಲರಿಗೂ and good night. Thank you.